ನಾನು ಹರೀಶ್ ನಾಗರಾಜು. ಇವತ್ತಂತೂ ನಾನು ಬಹಳ ಖುಷಿಲಿದ್ದೀನಿ. ಯಾಕೆ ಅಂದ್ರೆ ನನ್ನ ಜೊತೆ ಇರೋ ಗೆಸ್ಟ್ ಅಂತವ್ರು ಭಾರತದ ಮೂಲೆಯಲ್ಲೂ ಓಡಾಡಿರೋರು, ಹುಟ್ಟಿದ್ದೆಲ್ಲೋ, ಬೆಳೆದಿದ್ದೆಲ್ಲೋ, ಕಲಿತಿದ್ದೆಲ್ಲೋ, ಮಾಡೆಲಿಂಗ್ ಇನ್ನೆಲ್ಲೋ, ಈಗ ಮಿಂಚ್ತಿರೋದು ಮಾತ್ರ ದಕ್ಷಿಣ ಭಾರತದ ತಮಿಳು, ತೆಲುಗು, ಮಲಯಾಳಂ ಮತ್ತು ನಮ್ಮ ಕನ್ನಡ ನೆಲದಲ್ಲಿ. ಹಾಗಾಗಿನೇ ಬಹಳ ಹೆಮ್ಮೆ ಅನ್ಸೋದು ಅವ್ರ ಜೊತೆ ಮಾತಾಡಬೇಕು ಅಂತ ಒಂದು ಸ್ಪೆಷಲ್ ಶೋ ನಿಮ್ಗೋಸ್ಕರ ನಾನು ತಗೊಂಡ್ಬಂದಿದ್ದೀನಿ. ಈ ಹೊತ್ತಿನ ಸ್ಪೆಷಲ್ ಇದು ಶ್ರದ್ಧಾ ಪ್ರೀಮಿಯರ್ ಶೋ. ಅವ್ರ ಮುಖದಲ್ಲೊಂದು ಮಂದಹಾಸ, ಅದು ನೋಡೋಕೆ ಬಹಳ ಖುಷಿ. ಮೊದಲನೇ ಸಿನಿಮಾ ಬಂದಾಗ್ಲೂ ಹೇಗಿದ್ರೋ ಇವಾಗ್ಲೂ ಅಷ್ಟೇ ಚಂದವಾಗಿ ಅಂದವಾಗಿ ನನ್ನ ಜೊತೆ ಕೂತಿದ್ದಾರೆ. ನನ್ ಅದರ್ ದೆನ್ ಶ್ರದ್ಧಾ ಶ್ರೀನಾಥ್. ಹರೀಶ್ ಅವರೇ, ಎಷ್ಟು ಒಳ್ಳೆ ಇಂಟ್ರೊಡಕ್ಷನ್, ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾನೇ ಚೆನ್ನಾಗಿದ್ದೀನಿ. ವೆರಿ ಪ್ರೌಡ್ ಅಂಡ್ ಹಂಬಲ್ಡ್ ಕೂಡ. ಇವತ್ತು ಈ ಶೋಗ್ ನೀವು ಬಂದಿದ್ದು ಬಹಳ ಖುಷಿ ಅನಿಸ್ತು. ಅಯ್ಯೋ, ಇಟ್ಸ್ ಮೈ ಆನರ್, ಥ್ಯಾಂಕ್ ಯು. ತುಂಬಾ ಜನ ನೀವೇನಾದ್ರು ಕಾಣಿಸ್ಕೊಂಡ್ರೆ ಈಗ, ಅಥವಾ ಈಗ ನ್ಯೂಸ್ 18 ಕನ್ನಡದಲ್ಲಿ ಕೂತು ಮಾತಾಡ್ತಿರ್ಬೇಕಾರೆ ಟಿವಿಲಿ ಆ ಕಡೆ ಕೂತಿದಾರಲ್ಲ, ಅವರೆಲ್ಲ ಫಸ್ಟ್ ಕ್ವಶನ್ ಏನ್ ಗೊತ್ತಾ, ಎಲ್ಲೋಗ್ಬಿಟ್ಟಿದ್ರು ಇಷ್ಟು ವರ್ಷ ಇವರು? ನನ್ಗೂ ಅದೇ ಬೇಜಾರು, ಎಲ್ಲಿದ್ದೀನಿ ನಾನು. ಬಟ್ ಬಿಸಿ ಇದ್ದೆ, ಕೆಲಸದಲ್ಲಿ ಬಿಸಿ ಇದ್ದೆ. ಓ ಮೈ ಗುಡ್ನೆಸ್. ಸಾಮಾನ್ಯವಾಗಿ ಲಾಕ್ಡೌನ್ ಆದಾಗ, ಕೊರೋನಾ ಬಂತು, ಲಾಕ್ಡೌನ್ ಬಂತು, ಎಲ್ಲರೂ ಕೆಲಸ ಇಲ್ಲ, ಮನೆ ಒಳಗಡೆ ಹಂಗೆ ಕೂತ್ಬಿಟ್ಟಿದ್ದಾರೆ. ಏನಂದ್ರೆ ಏನೂ ಕೆಲಸ ಇಲ್ಲ ಅವ್ರಿಗೆ. ನೀವು ಮಾತ್ರ ಬೊಂಬಟ್ ಬಿಸಿ ಹುಡುಗಿ. ಹೌದು, ಬಿಸಿ ಅಂತ ಹೇಳ್ಬೋದು. ಇವಾಗ ಈ 8 ತಿಂಗಳಾಯ್ತಲ್ಲ, ನಾವೆಲ್ಲರೂ ಇಡೀ ಇಂಡಸ್ಟ್ರಿ ಏನು ಅನೌನ್ಸ್ಮೆಂಟ್ಸ್ ಇಲ್ಲದೆ ನಾವು ನೆಕ್ಸ್ಟ್ ಏನ್ ಕೆಲಸ ಶುರು ಮಾಡ್ತೀವಿ, ಯಾವ ಪ್ರಾಜೆಕ್ಟ್ ಶುರು ಮಾಡ್ತೀವಿ ಅಂತ ಎಲ್ಲರೂ ಆ ಅನ್ಸರ್ಟಿನಿಟಿನಲ್ಲಿ ನಾವು ಎಲ್ಲರೂ ಕೂತಿದ್ವಿ. ಕೊನೆಗೆ ಟೈಮ್ ಬಂತು, ಒಂದಾದ್ಮೇಲೆ ಒಂದು ಸೈನಿಂಗ್ಸ್ ಬಂತು, ಅನೌನ್ಸ್ ಮಾಡೋ ಟೈಮ್ ಬಂತು. ಸೊ ಖುಷಿ ಆಗ್ತಿದೆ, ಕೆಲಸ ಇದೆಯಲ್ಲಪ್ಪ ನಮ್ಮ ಹತ್ರ ಮಾಡಕ್ಕೆ. ಬಿಕಾಸ್ ಒಬ್ಬ ಆಕ್ಟರಿಗೆ ಮನೇಲಿ ಕೂತ್ಕೊಂಡು ಏನು ಮಾಡದೆ ಇರೋ ಅಂತ ಪರಿಸ್ಥಿತಿ ಬಂದ್ರೆ ಇಟ್ಸ್ ಮೆಂಟಲಿ ರಿಯಲಿ ಚಾಲೆಂಜಿಂಗ್. ಬಿಕಾಸ್ ನಾವು ನಮ್ಮನ್ನೇ ಕ್ವೆಶ್ಚನ್ ಮಾಡೋಕೆ ಶುರು ಮಾಡ್ಬಿಡ್ತೀವಿ. ನಮ್ ಫ್ಯೂಚರ್ ಏನು, ನಮ್ ಡಿಮಾಂಡ್ ಏನು, ಜನ ನಮ್ಮನ್ನ ಇನ್ನ ನೋಡಕ್ ಇಷ್ಟಪಡ್ತಾರಾ, ಇದೆಲ್ಲ ಏನೇನೋ ಪ್ರಶ್ನೆಗಳು ಕಾಡ್ತಾ ಇತ್ತು. ಬಟ್ ಕೊನೆಗೆ ಎಲ್ಲ ಎವ್ರಿಥಿಂಗ್ ಬ್ಯಾಕ್ ಟು ನಾರ್ಮಲ್. ಸೊ ಕೆಲಸ ಇದೆ, ಖುಷಿಯಾಗಿದ್ದೀನಿ. ನಿಮ್ಮ ಧ್ವನಿಯಲ್ಲಿ ಕನ್ನಡ ಕೇಳೋಕೆ ಬಹಳ ಖುಷಿ ಅನ್ಸುತ್ತೆ. ಯಾಕೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಶ್ರದ್ಧಾ ಶ್ರೀನಾಥ್ ಹುಟ್ಟಿರೋದು ಭಾರತದ ತುತ್ತ ತುದಿ, ಜಮ್ಮು ಕಾಶ್ಮೀರ್ಲಿ. ಅದಾದ್ಮೇಲೆ ಕಾಲೇಜ್ ಡೇಸ್ ಎಲ್ಲ ಇನ್ನೆಲ್ಲೋ ಸಿಕಂದ್ರಾಬಾದಲ್ಲಿ. ಅದಾದ್ಮೇಲೆ ಬೆಂಗಳೂರಿಗೆ ಬರ್ತಾರೆ, ಇಲ್ಲೆಲ್ಲೋ ಲಾ ಓದ್ತಾರೆ, ಇನ್ಯಾವುದೋ ಕಂಪ್ನಿ ಸೇರ್ಕೋತಾರೆ, ಅಲ್ಲಿ ಬೇರೆ ಲೀಗಲ್ ಅಡ್ವೈಸರ್ ಆಗ್ತಾರೆ. ಅದಾದ್ಮೇಲೆ ಮಾಡ್ಲಿಂಗ್ ಮಾಡ್ತಾರೆ, ಅದಾದ್ಮೇಲೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಇನ್ನೆಲ್ಲೋ ಮಂಡ್ಯದ ಬೂಕನಕೆರೆಯ ಹೆಣ್ಣು ಮಗಳು ಬೇಸಿಕಲಿ ಇಷ್ಟೆಲ್ಲಾ ಮಾಡಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ. ಕನ್ನಡ ಮರ್ಬಿಟ್ಟಿರ್ಬೇಕು ಅನ್ಕೊಂಡಿದ್ದೆ ನಾನು. ಎಷ್ಟು ಚಂದವಾಗಿ ಮಾತಾಡ್ತಾರೆ. ಅಯ್ಯೋ, ಆ ದಿನ ಬಂದ್ರೆ ಅಷ್ಟೇ ಕೊನೆ ನನ್ನ ಇದ್ರದ್ದು. ಇಲ್ಲ ಎಲ್ಲಿದ್ದೆಲ್ಲ ಕರೆಕ್ಷನ್ ಶ್ರದ್ಧಾ ಅವರೇ, ನಿಮ್ ಲೈಫು ಎಲ್ಲ ಯೂಟ್ಯೂಬ್ನೇ. ನಿಜವಾಗ್ಲೂ ಆಕ್ಚುಲಿ ಆಗಿ ನೋಡಿದ್ರೆ ಅಂದ್ರೆ ಬುಕ್ಕನಕೆರೆ ನಮ್ಮ ತಾತನ್ ಊರು. ಹುಟ್ಟಿದ್ದು ಜಮ್ಮು ಕಾಶ್ಮೀರ, ಇದೆಲ್ಲ ನಮ್ ತಂದೆಯಿಂದ ಆಗಿರೋದು. ಆಕ್ಚುಲಿ ಅವರು ಆರ್ಮಿ ಸೇರಿರ್ಲಿಲ್ಲ ಅಂದ್ರೆ ನಾನು ಪಕ್ಕಾ ಬೆಂಗಳೂರು ಹುಡುಗಿನೇ ಆಗಿದ್ದೆ. ಬಟ್ ಆಯ್ತು, ನಮ್ಮ ಜಮ್ಮು ಕಾಶ್ಮೀರ್, ಅಲ್ಲಿಂದ ರಾಜಸ್ಥಾನ್, ಅಲ್ಲಿಂದ ಉತ್ತರಾಂಚಲ್, ಅಲ್ಲಿಂದ ಮಧ್ಯಪ್ರದೇಶ್, ಅಸ್ಸಾಂ, ಮಣಿಪುರ್. ಅಂದ್ರೆ ನಾನ್ ಯಾವ ರಾಜ್ಯ ನೋಡಿಲ್ಲ ಅಂತ ನೀವ್ ಕೇಳ್ಬೇಕು. ಅವಾಗ ಸುಲಭ ಆಗಿರತ್ತೆ ನನ್ಗೆ. ಬಟ್ ಎಲ್ಲಾ ಕಡೆ ಸುತ್ತಾಡಿದೀವಿ. ಒಂದು ಸಿನಿಮಾ ಮಾಡೋ ತರ, ಒಂದು ಬುಕ್ ಬರೆಯೋ ತರ ಒಂದು ಜೀವನ ಹೇಳ್ತಾರಲ್ಲ, ಹಾಗಿದೆ ನಂದು. ಯಾವ ಸ್ಟೇಟ್ ತುಂಬಾ ಇಷ್ಟ ಆಗಿದ್ದು? ಉತ್ತರಾಂಚಲ್ ಸ್ಟೇಟ್ ಇದೆಯಲ್ಲ, ಚಿಕ್ಕ ಊರಿತ್ತು ಧಾರ್ಚುಲಾ ಅಂತ, ಅದು ಇನ್ನು ನೇಪಾಲ್ ಬಾರ್ಡರ್. ಸೊ ಒಂದ್ ಕಾರ್ನರ್ಗೆ ಅಲ್ಲಿ ಮೌಂಟೇನ್ಸ್ ಮಧ್ಯೆ ಹಿಮಾಲಯ, ಇವರ್ ಅಟ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್. ಮಳೆ ಆಗ್ತಿತ್ತು, ಚಳಿ ಆಗ್ತಿತ್ತು. ಮಳೆ ಆದಾಗ ಕೊಚ್ಚೆ, ಅದ್ರಲ್ಲಿ ನಾವು ಸ್ಕೂಲ್ ಹೋಗ್ತಿದ್ವಿ 2-3 ಸ್ವೆಟರ್ ಹಾಕೊಂಡು. ಚಳಿ ಆದಾಗ ಅದು ಬುಖಾರಿ ಅಂತ ಹೇಳ್ತಾರೆ, ಲೈಟ್ ಮಾಡ್ತಾರಲ್ಲ ಸಂಜೆ, ಲೈಟ್ ಇರ್ತಾ ಇರ್ಲಿಲ್ಲ. ಹೋದ್ರೆ ಒಂದು 2-3 ವಾರ ಬರ್ತಾ ಇರ್ಲಿಲ್ಲ. ಅಪ್ಪ ಬೇರೆ ಊರಲ್ಲೇ ಇರ್ಲಿಲ್ಲ, ಅಪ್ಪ ಅವಾಗ ಶ್ರೀನಗರಲ್ಲಿ ಇದ್ರು. ಸೊ ಬರೀ ಅಮ್ಮಂದ್ರು ಅಂಡ್ ಆಲ್ ದ ಚಿಲ್ಡ್ರನ್. ಸೊ ಇಂಥ ಒಂದು ಸೊಸೈಟಿನಲ್ಲಿ ನಾವು ಇರ್ತಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಇವಾಗ್ಲೂ ಕಣ್ ಮುಚ್ಚಿದ್ರೆ ನನ್ಗೆ ಇಫ್ ಐ ಹ್ಯಾವ್ ಟು ಇಮ್ಯಾಜಿನ್, ಆ ಇಮೇಜಸ್ ಹಂಗೆ ಬರುತ್ತೆ. ನಾನು ನನ್ನ ಅಕ್ಕ, ನಾವಿಬ್ರೆ. ಇಬ್ರೇ ಹೆಣ್ಮಕ್ಳು? ಹೌದು, ಹೆಣ್ಮಕ್ಳು. ಒಂದೇ ಕಡೆ ಬೆಳೆಯೋ ಮಕ್ಳಿಗೆಲ್ಲ ನಾನು ಇದು ಮಾಡ್ಬೇಕು, ಈ ತರ ಅಚೀವ್ ಮಾಡ್ಬೇಕು, ಇಲ್ಲಿ ಓದ್ತಿರ್ತೀನಿ, ಇಂಥ ಕಾಲೇಜು ಅಂತೆಲ್ಲ ಇರುತ್ತೆ. ನೀವು ಅದೆಲ್ಲ ಏನು ಯೋಚನೆ ಮಾಡೋಂಗೇ ಇಲ್ಲ, ಬಿಕಾಸ್ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ನೀವು ಇನ್ನೆಲ್ಲ ಹೋಗ್ತೀರಿ ಅಂತ. ಎಕ್ಸಾಕ್ಟ್ಲಿ. ಅಷ್ಟೇ ಅನ್ಸರ್ಟನ್ ಆಗಿತ್ತು ಲೈಫ್, ಬಟ್ ಅಷ್ಟೇ ಅಡ್ವೆಂಚರಸ್ ಆಗಿತ್ತು. ನನ್ಗೆ ನನ್ನ ಸಿಸ್ಟರ್ಗೆ ನಾವ್ ಎಷ್ಟು ಹೊಸೊಬ್ರನ್ನ ಮೀಟ್ ಮಾಡಿದೀವಿ, ಎಷ್ಟು ಹೊಸ ಫ್ರೆಂಡ್ಸ್ ನ ಮೀಟ್ ಮಾಡಿದೀವಿ, ಹೊಸ ಟೀಚರ್, ಹೊಸ ಸ್ಕೂಲ್.
ಟು ಅ ಚೈಲ್ಡ್ ವೆನ್ you're exposed ಕಾನ್ಸ್ಟೆಂಟ್ಲಿ ಟು ನ್ಯೂ ಅಟ್ಮಾಸ್ಫಿಯರ್, ಅದೇನೋ ಒಂದು ಎಫೆಕ್ಟ್ ಆಗುತ್ತೆ. ಐ ಥಿಂಕ್ ಇಟ್ ಮೇಕ್ಸ್ ದ ಚೈಲ್ಡ್ ಬ್ರೇವ್ ಅಂತ ಒಂದ್ ಕಡೆಗೆ. ಭಾಷೆಗಳನ್ನ ಕಲಿಯೋಕೆ ಅವಕಾಶ ಆಯ್ತಾ? ಇರ್ಲಿಲ್ಲ, ಅಷ್ಟಿರ್ಲಿಲ್ಲ. ಯಾಕೆಂದ್ರೆ ನಾವು ಇರ್ತಿದ್ದು ನಮ್ಮ ಆರ್ಮಿ ಫ್ರೆಂಡ್ಸ್ ಕಾಲೀಗ್ಸ್ ಜೊತೆ. ಹಿಂದಿ ಅಂತೂ ಆರಾಮ್ ಮಾತಾಡ್ತಾರೆ. ಹಿಂದಿ ಈಸಿಯಾಗಿ ಹಿಂದಿ ತುಂಬಾ ಮಾತಾಡ್ತೀವಿ ಹಿಂದಿ ಮನೆಯಲ್ಲಿ. ಅದೇ ಬಟ್ ಲೋಕಲ್ ಲ್ಯಾಂಗ್ವೇಜ್ ಕಲಿಯೋಕೆ ಅಷ್ಟು ಅವಕಾಶ ಸಿಗ್ಲಿಲ್ಲ. ಬಟ್ ಕನ್ನಡನ ಅವಾಗಿಂದನೂ ಮಾತಾಡೋದು ಕಲಿತಾ ಇದ್ರ ನೀವು ಮನೇಲಿ? ಡೋರ್ ಮುಚ್ಚಿ ಬಂದಿದ್ದೀನಿ, ಇದು ಕುಕ್ಕರ್ ಆಫ್ ಮಾಡಿದೆ, ಗ್ಯಾಸ್ ಸ್ಟವ್ ಆಫ್ ಮಾಡಿದೆ, ಇದ್ರಲ್ಲಿ ಎಷ್ಟು ಹಾಕ್ಬೇಕು, ಆ ತರ ಕನ್ನಡ. ಬಟ್ ಇವಾಗ ನಿಮ್ ಜೊತೆ ಮಾತಾಡ್ತಿರೋ ಕಾನ್ವರ್ಸೇಷನಲ್ ಕನ್ನಡ ಇರತ್ತಲ್ಲ, ಅದು ದೇವರಾಣೆನೂ ಬರ್ತಿರ್ಲಿಲ್ಲ. ಇದು ಹೆಂಗ್ ಬಂತಿದು? ಇದು ಬೆಂಗಳೂರಿಗೆ ಬಂದಾದ್ಮೇಲೆ ನಾನು BMTC ಬಸ್ ಹತ್ತಾದ್ಮೇಲೆ. ಓ ಮೈ ಗಾಡ್. ಬೆಂಗಳೂರಿಗೆ ಬಂದ್ಮೇಲೆ ನಮ್ಮಪ್ಪ ಹೇಳಿದ್ರು, ಇವಾಗ ಯು ಆರ್ ಅನ್ ಇಂಡಿಪೆಂಡೆಂಟ್ ಗರ್ಲ್. ನಾನು ಹಾಸ್ಟೆಲ್ ಇರ್ತಿದ್ದೆ, ಅಟ್ಲೀಸ್ಟ್ ಒಂದು ಬಂದಿದ ತಕ್ಷಣ 6 ತಿಂಗಳು ನಾನು ಹಾಸ್ಟೆಲ್ ಇದ್ದೆ. ಅಪ್ಪ ಹೇಳಿದ್ರು, ಅಪ್ಪ ಸೆಡ್ ನೋ ಸ್ಕೂಟಿ ನೋ ಆಟೋ, ನಿನ್ಗೆ ಇಷ್ಟಿದೆ, ಒಂದ್ ಬಸ್ ಪಾಸ್ ಕೊಡಿಸ್ತೀವಿ, ಮ್ಯಾನೇಜ್ ಮಾಡ್ಕೊ. ಸೊ 5 ವರ್ಷ ನಾನು ಕಾಲೇಜ್ ಓದಿದ್ದು, ಲಾ ಓದಿದ್ದು ಸಿಟಿ ಬಸ್. ಸೊ ಬೇರೆ ಬೇರೆ ರೂಟ್ಸ್, ಇಲ್ಲಿಂದ ಕಾರ್ಪೊರೇಷನ್ ಚೇಂಜ್ ಮಾಡೋದು, ಜಯನಗರ ಮೆಜೆಸ್ಟಿಕ್ ಟಿಕೆಟ್ ಕೊಡಿ. ಅದು ಆಮೇಲೆ ಕೆಲವು ಸತಿ ತುಂಬಾ ಸತಿ ಹೀಗೂ ಆಯ್ತಂದ್ರೆ, ನನ್ ಪಕ್ಕದಲ್ಲಿ ಅನ್ಕೊಳ್ಳಿ ಖಾಲಿ ಬಸ್ ಇದೆ, ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಅವ್ರ ಜೊತೆ ಮಾತಾಡೋಕ್ ಶುರು ಮಾಡಿದೆ. ಯುನೋ ಲೈಕ್ ಸೊ ಹಾಗೆ ನನ್ಗೆ ಒಂದು ಕಾನ್ಫಿಡೆನ್ಸ್ ಬಂತು. ಕನ್ನಡ ಒಳ್ಳೆ ಒಂದ್ ಮಠಕ್ಕೆ ಓಕೆ ಕನ್ನಡ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ತು. ಯಾರು ನಿಮಗೆ ಎಲ್ಲಿ ಮೆನ್ಷನ್ ಮಾಡಿದ್ದು? ಅಂದ್ರೆ ಹೇ, ನೀವು ನೋಡಕ್ ಒಂಥರ ಹೀರೋಯಿನ್ ತರ ಇದ್ದೀರಾ ಅಂತಾನೋ, ಚೆನ್ನಾಗಿದ್ದೀರಾ ನೀವು, ತುಂಬಾ ಫೇರ್ ಆಗಿದ್ದೀರಾ, ಮಾಡೆಲಿಂಗ್ ಯಾಕೆ ಮಾಡಬಾರ್ದು ಅಂತಾನೋ, ಈ ಟ್ರಿಗರ್ ಎಲ್ಲಿಂದ ಬಂದಿದ್ದು? ಥಿಯೇಟರ್ ಆಕ್ಟಿವಿಟಿ ಅಂದ್ರೆ ಸ್ಟೇಜ್ ನಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ಆಡಿಷನ್ಸ್ ಹೋಗ್ಬೇಕು. ನನ್ಗೆ ಎಲ್ಲೋ ನನ್ಗಿತ್ತು, ನಾನ್ ಮಾಡಬಹುದು, ನನ್ಗೆ ಬರುತ್ತೆ, ನಾನು ಇಮಿಟೇಷನ್ ಮಿಮಿಕ್ರಿ ಅದೆಲ್ಲ ಮನೇಲಿ ಮಾಡ್ತಿದ್ದೆ. ಆಮೇಲೆ ಯಾಕೋ ನನ್ಗೆ ಮಾಡ್ಬೋದಲ್ಲ ಅಂತ ಒಂದಿತ್ತು. ಇನ್ಫ್ಲೂಯೆನ್ಸ್ ಯಾರು? ಬಾಲಿವುಡ್ ಸ್ಟಾರಾ ಅಥವಾ ಸ್ಯಾಂಡಲ್ವುಡ್ ಸ್ಟಾರಾ ಅಥವಾ ಇನ್ಯಾವುದೋ ಸ್ಟಾರ್? ಬಾಲಿವುಡ್ ಸ್ಟಾರ್. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಮೂವೀಸ್ ಎಲ್ಲ ತುಂಬಾ ಕಮರ್ಷಿಯಲ್, ಡ್ರಾಮ್ಯಾಟಿಕ್ಸ್, ರೊಮ್ಯಾನ್ಸ್, ಡಾನ್ಸ್ ಇದೆಲ್ಲ ಇರ್ತಿತ್ತಲ್ಲ. ಸೊ ಅದೇ, ಸೊ ಫಸ್ಟ್ ಸೆಕೆಂಡ್ ಇಯರ್ ಆಫ್ ಲಾ ನನ್ಗೆ ಇತ್ತು, ಆಸೆ ಇತ್ತು ಹೋಗ್ಬೇಕು ಅಂತ. ಬಟ್ ಗೊತ್ತಿರ್ಲಿಲ್ಲ ಹೇಗೆ ಹೋಗ್ಬೇಕು, ಯಾರು ಇರ್ಲಿಲ್ಲ ಅಡ್ವೈಸ್ ಮಾಡಕ್ಕೆ, ನೀನು ಇಲ್ಲಿಗೆ ಅಪ್ಲೈ ಮಾಡು, ಇಲ್ಲಿ ಹೋಗು. ಸೊ 3rd ಇಯರ್ ಆಫ್ ಕಾಲೇಜ್ ನನ್ನ ಫ್ರೆಂಡ್ ಪುಷ್ ಮಾಡೋದು. ಶಿ ಸೆಡ್, ನಾನು ಫೇಸ್ಬುಕ್ ಅಲ್ಲಿ ಓದ್ದೆ, ಈ ತರ ಆಡಿಷನ್ ಇದೆ, ಹೋಗ್ಲೇಬೇಕು ನೀನು, ಇಲ್ಲ ಅಂದ್ರೆ ನೀನು ಹೋಗಲ್ಲ, ಜೀವನ ಪೂರ್ತಿ ನೀನು ಹೋಗಲ್ಲ. ಸೊ ಶಿ ಫೋರ್ಸ್ ಮೀ ಟು ಗೋ, ಅಂಡ್ ದಟ್ ವಾಸ್ ಅಗೇನ್ ಲ್ಯಾಂಡ್ಮಾರ್ಕ್ ದಿಸ್ ಥಿಂಗ್, ಬಿಕಾಸ್ ಅದಾದ್ಮೇಲೆ ಅಲ್ಲಿಂದ ನಂದು ಶುರು ಆಯ್ತು ಜರ್ನಿ ಆಸ್ ಅನ್ ಆಕ್ಟರ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೆವರ್ ಎಕ್ಸ್ಪೆಕ್ಟೆಡ್ ಅಲ್ಲ, ಅಂದ್ರೆ ನಾನು ಎಲ್ಲಾ ಭಾಷೆಲ್ಲೂ ಕೆಲಸ ಮಾಡ್ತೀನಿ, ಎಲ್ಲೆಲ್ಲ ಆಪರ್ಚುನಿಟಿ ಸಿಗುತ್ತೆ ಕೆಲಸ ಮಾಡ್ತೀನಿ, ಆ ಥರದ್ದೇನೂ ತಲೆಲಿಲ್ಲ. ಡೆಫಿನೆಟ್ಲಿ ಇರ್ಲಿಲ್ಲ. ಒಂದು ಆಕ್ಸೆಪ್ಟೆನ್ಸ್ ಸಿಗುತ್ತೆ, ಜನ ನನ್ನ ನೋಡಿ ನನ್ನ ಇಷ್ಟಪಡ್ತಾರೆ, ಸ್ಕ್ರೀನ್ ಮುಂದೆ ನಾನು ಓಕೆ ಡೀಸೆಂಟ್ ಆಕ್ಟರ್ ಅಂತ ಜನ ನನ್ನ ಹೇಳ್ತಾರೆ. ಐ ಹ್ಯಾಡ್ ನಾಟ್ ಇಮ್ಯಾಜಿನ್ಡ್. ಬೇರೆ ಸ್ಟೇಟ್ಸ್ಗೆ ಹೋಗಿ ಬೇರೆ ಇಂಡಸ್ಟ್ರೀಸ್ ವರ್ಕ್ ಮಾಡೋದಂತೂ ಇಟ್ ವಾಸ್ ಲೈಕ್ ಏನೋ ಬೇರೆ ಲೆವೆಲ್ ಡ್ರೀಮ್. ಐ ಥಾಟ್ ಐ ವುಡ್ ಬಿ ಅ ಸ್ಮಾಲ್ ಟೈಮ್ ಆಕ್ಟ್ರೆಸ್. ಓಕೆ, ಒಂದ್ ಮೂವಿ ಮಾಡ್ತಾಳೆ, ಹಿಟ್ ಆಗುತ್ತೋ ಫ್ಲಾಪೇ ಆಗತ್ತೆ, ಇದಾದ್ಮೇಲೆ ಏನೋ ಕಚ್ಚಡ ಸಿನಿಮಾಗಳು ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ನನ್ಗೆ ಎಕ್ಸ್ಪೆಕ್ಟೇಷನ್ ಅಷ್ಟು ಲೋ ಇತ್ತು. ಕಚ್ಚಡ ಸಿನಿಮಾ ಮಾಡ್ತೀನಿ ಅಂತ ಆಕ್ಚುಲಿ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಆವಾಗ ಐ ಹ್ಯಾಡ್ ನೋ ಹೋಪ್ಸ್ ಫಾರ್ ಮೈ ಸೆಲ್ಫ್. ಬಟ್ ನಾನು ಅಟ್ಲೀಸ್ಟ್ ಈ ಪ್ರಯತ್ನ ಮಾಡಿದಂತ ವೆನ್ ಐ ಆಮ್ 80 years old, ಅಯ್ಯೋ ಏನೋ ಟ್ರೈ ಮಾಡ್ಲಿಲ್ಲ ಅಂತ ರಿಗ್ರೆಟ್ ಇರಬಾರ್ದು, ಮಾಡ್ಕೋಬಾರ್ದು. ಹೌದು, ಟ್ರೈ ಮಾಡಿದೆ, ಸಕ್ಸೀಡ್ ಆಗ್ಲಿಲ್ಲ ಅಂದ್ರೂ ಐ ವುಡ್ ಗೋ ಬ್ಯಾಕ್ ಟು ಏನೋ ಒಂದ್ ಕೆಲಸ ಮಾಡ್ತಿದ್ದೆ. ಬಟ್ ಅಟ್ಲೀಸ್ಟ್ ಆ ಪ್ರಯತ್ನ ಇರ್ಲಿ ಅಂತ. ಒಂದು ಯೂಟರ್ನ್ ಅಂತ ಒಂದು ಸಿನಿಮಾ ಬರುತ್ತೆ, ಸಿನಿಮಾದ ಹೀರೋಯಿನ್ ಪೋಸ್ಟರ್ ರಿಲೀಸ್ ಆಗುತ್ತೆ, ಸಿನಿಮಾನು ನೋಡ್ತಾರೆ ಜನ, ಅದ್ರಲ್ಲಿ ಒಂದು ಬಾಬ್ ಕಟ್ ಮಾಡ್ಕೊಂಡ್ರೆ ಹೆಣ್ಮಗಳು ಟಕ್ ಅಂತ ಕಾಣಿಸ್ಕೋತಾರೆ. ಬಟ್ ಫಸ್ಟ್ ಲುಕ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಕ್ ಶುರು ಆಗೋದ್ರಿ. ಇದೆಲ್ಲ ಒಂದು ಪವನ್ ವಿಷನ್. ಅಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಹೀರೋಯಿನ್ ಅಂದ್ರೆ ಹೀಗ್ ಕಾಣಿಸ್ಬೇಕು ಅಂತ ಒಂದು ನೋಷನ್ ಇದೆ. ಒಂದು ಬಣ್ಣ ಇರಬೇಕು, ಈ ಥರದ್ದು ಒಂದಿಷ್ಟು ಹೈಟ್ ಇರಬೇಕು, ಈ ವೇಸ್ಟ್ ಇಷ್ಟು ಇರಬೇಕು, ಕೂದಲು ಇಷ್ಟು ಉದ್ದ ಇರಬೇಕು, ಚೆನ್ನಾಗಿ ಕಾಣಬೇಕು, ಡಿಂಪಲ್ ಇದ್ರೆ ಇನ್ನ ಬೆಟರ್. ಸೊ ಹಾಗೊಂದು ದೇರ್ ಆರ್ ಅ ಫ್ಯೂ ಕ್ರೈಟೀರಿಯಾ. ಬೀಳುತ್ತೆ ಬಲ್ಭಾಗದಲ್ಲಿ ಅನ್ಸುತ್ತೆ ಲೈಟ್ ಆಗಿ. ನಾನು ಎಷ್ಟು ಹುಡುಕಿದ್ದೀನಿ ಮಿರರ್ ಅಲ್ಲಿ, ನನ್ಗೆ ಯಾವತ್ತೂ ಕಾಣಿಸ್ತಿಲ್ಲ. ಬಟ್ ಇಂಥ ಒಂದು ಮೈಂಡ್ ಸೆಟ್ ಇರುವಾಗ ಪವನ್ ಹಿ ಸೆಡ್, ನನ್ಗೆ ಇಷ್ಟು ಲೆಂತ್ ಕೂದಲೇ ನೀನ್ ಹೇಗಿದ್ಯೋ ಹಾಗೆ ಇರಲಿ, ಐ ಡೋಂಟ್ ವಾಂಟ್ ಅ ಹೀರೋಯಿನ್, ಐ ವಾಂಟ್ ಅ ರೆಗ್ಯುಲರ್ ಗರ್ಲ್. ಜನ ನೋಡಿದ್ರೆ ನಾನ್ ಅವಳು ಆಗ್ಬಹುದು ಅಥವಾ ಶೀ ಇಸ್ ಮೀ, ಐ ಆಮ್ ಹರ್ ಅಂತ ಒಂದು ಫೀಲಿಂಗ್ ಬರಬೇಕು, ರಿಲೇಟಬಲ್ ಆಗಿರ್ಬೇಕು. ನನ್ಗೆ ಈ ಸ್ಮೈಲ್ ಶೈ ಇದೆಲ್ಲ ನನ್ಗೆ ಏನು ಬೇಡ, ಐ ಜಸ್ಟ್ ವಾಂಟ್ ಅ ರೆಗ್ಯುಲರ್ ಗರ್ಲ್ ಅಂತ ಹೇಳಿದಾಗ ನನ್ಗೂ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಅಂದ್ರೆ ದೇರ್ ಇಸ್ ಅ ಫಿಲ್ಮ್ ಮೇಕರ್ ಹೂ ವಾಂಟ್ಸ್ ಟು ಕಾಸ್ಟ್ ಮೀ ಲೈಕ್ ದಿಸ್,
ಏನೋ ಇರ್ಬೇಕು ಅಂತ ಅನ್ಕೊಂಡ್ರೆ. ಅಂಡ್ ಐ ವಾಸ್ ಶಾಕ್ಡ್. ಅಂದ್ರೆ ಈ ನನ್ನ ಆ ಟ್ರೇಲರ್ ರಿಲೀಸ್ ಆಗಿದ ತಕ್ಷಣ ಎಷ್ಟೋ ಮೀಮ್ಸ್ ಗಳು ಬಂತು ಆನ್ಲೈನ್ ಅಲ್ಲಿ. ಸ್ವಲ್ಪ ಅಂದ್ರೆ ಟ್ರೇಲರ್ ವಾಸ್ ಅ ಹೇಟ್, ತುಂಬಾ ವ್ಯೂಸ್ ಬಂತು. ಯಾರಪ್ಪ ಈ ಹುಡುಗಿ ಅಂತ ಒಂದ್ ಕ್ವೆಶನ್ಸ್ ಬಂತು. ಕೆಲವು ಕಾಮೆಂಟ್ಸ್ ಅಲ್ಲಿ ಈ ಡಬ್ಬಾ ತರ ಇದೆ ಹುಡುಗಿ, ಇನ್ನೊಬ್ರು ಶಿ ಇಸ್ ರಿಯಲಿ ಇಂಟ್ರೆಸ್ಟಿಂಗ್, ಯುನೋ ನ್ಯೂ ಫೇಸ್, ಫ್ರೆಶ್ ಫೇಸ್. ಎರಡು ಐ ಹ್ಯಾವ್ ಸೀನ್ ಬೋತ್ ಹೇಟ್ ಅಂಡ್ ದ ಲವ್. ಸೊ ಎರಡು ನೋಡಿದೆ ಅಂಡ್ ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಟಾಮ್ ಬಾಯ್ ಕೈಂಡ್ ಆಫ್ ಫಿಗರ್. ಹೌದು. ಓಕೆ. ಸೊ ಅಂದ್ರೆ ಮನೇಲಿ ಇಬ್ಬರೇ ಹೆಣ್ಮಕ್ಳು ಇರೋದ್ರಿಂದ ಒಂಥರ ಹುಡುಗನ್ ತರ ಚಿಕ್ಕ ಹುಡುಗಿನ ಯಾವಾಗ್ಲೂ ಬೆಳೆಸ್ತಾರೆ ಮನೇಲಿ. ಹೌದು. ಗಂಡು ಹುಡುಗನ್ ತರ ಅಂತ. ಹಾಗಾದ್ರೆ ಗಂಡು ಹುಡುಗರು ಮಾಡೋ ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಿದ್ರಿ? ಹೌದು. ಆತರ ನಮ್ಮ ಮನೇಲಿ ಅಂದ್ರೆ ಹುಡುಗಿಯಾಗಿ ಈ ತರದ್ದು ಡಾಲ್ ಜೊತೆ ಆಡೋದು ಅಂದ್ರೆ ಏನಿರ್ಲಿಲ್ಲ. ಲೈಕ್ ವೆರಿ ನಾರ್ಮಲ್ ಫ್ಯಾಮಿಲಿ. ಏನ್ ಬೇಕಾದ್ರೂ ಆಡ್ಕೋ, ಯಾರ್ ಬೇಕಾರ್ ಜೊತೆನೂ ಆಡ್ಕೋ. ಎಸ್ಪೆಷಲಿ ನಾವು ಬೆಳಗಾಮಲ್ಲಿ ನಮ್ಮ ಪೋಸ್ಟಿಂಗ್ ಆಗಿತ್ತು. ಅವಾಗ ನಾವು ನಮ್ ಕಾಲೋನಿನಲ್ಲಿ ಇರೋವಾಗ ನಮ್ ನೇಬರ್ಸ್ ಅಲ್ಲಿ ಯಾರು ಹುಡುಗಿರು ಇರ್ಲಿಲ್ಲ. ದೇರ್ ವಾಸ್ ನೋ ಗರ್ಲ್ ಆಫ್ ಮೈ ಏಜ್. ಎಲ್ಲರೂ ಗ್ರೋನ್ ಅಪ್ ಹುಡುಗಿರು. ಅವ್ರ ಜೊತೆ ನಾನು ಹೇಗೆ ಆಡ್ಲಿ, ಬರ್ರಿ ಬಾಯ್ಸ್ ಇರ್ತಿದ್ರು. ಅವಾಗ ಏನ್ ನಾವು ಬೈಕ್ಸ್, ನಮ್ ಸೈಕಲ್ಸ್ ನ ಇಟ್ಕೊಂಡು ಫುಲ್ ಇಡೀ ಕಾಲೋನಿನಲ್ಲಿ ಟಿಂಗ್ 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 ಅಂತ ಓಡಿಸ್ತಾ ಇದ್ವಿ. ಎಲ್ಲಾರ್ಗು ಗೊತ್ತಾಗ್ತಿತ್ತು, ಓ ಈ ಗ್ಯಾಂಗ್ ಬಂದಿದೆ ಅಂದ್ರೆ. ಐ ಯೂಸ್ ಟು ಫೀಲ್ ಲೈಕ್ ಫುಲ್ ಯುನೋ ಲೈಕ್ ಮಾಸ್ ತರ. ಸೊ ಹಾಗೆಲ್ಲ ಆಡಿದ್ವಿ. ಸೊ ಐ ಗೆಸ್ ಐ ಆಮ್ ಅ ಟಾಮ್ ಬಾಯ್. ಎಸ್. ಏನ್ ಪೆಟ್ ನೇಮ್ ಏನು ನಿಮ್ಮನ್ನ ಕರಿತಾ ಇದ್ದದ್ದು? ಅಪ್ಪ ನನ್ನ ಕೋಳಿ ಅಂತ ಕರೀತಾರೆ. ಕೋಳಿ? ಕೋಳಿ. ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಹೇಗ್ ತಿಂತಿದ್ದೆ ಅಂದ್ರೆ ಇಷ್ಟಿಷ್ಟೇ ತಿಂತಿದ್ದೆ. ಕೋಳಿ. ಹಾ. ಸೊ ಕೋಳಿ ಹೇಗ್ ತಿನ್ನತ್ತೋ ಚುಕ್ 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 ಅಂತ. ಅದಕ್ಕೆ ಆಕ್ಚುಲಿ ಅದು ಒಂದ್ ಹೆಸರು. ನಾನು ಹೇಳಿದ ಪ್ರಕಾರ 108 ಹೆಸರಿದೆ ಅಪ್ಪನ ಕಡೆಯಿಂದ ಅಂತೂ. ಅಮ್ಮ ಬೇಬಿ ಅಂತ ಕರೀತಾರೆ, ನನ್ನ ಅಕ್ಕನ ಮಗಳು. ಅವಳು ನನ್ನ ಹೆಸರು ಶ್ರದ್ಧಾ ಅಂತ. ಅವಳು ಚಿಕ್ಕ ವಯಸ್ಸಲ್ಲಿ ಆಗ್ತಿರ್ಲಿಲ್ಲ. ಸೊ ಅವಳು ದದ್ದ ಅಂತ ಕರೆಯಕ್ ಶುರು ಮಾಡಿದ್ಲು. ಇವಾಗ ಕರೆಕ್ಟ್ ಆಗಿ ಶ್ರದ್ಧಾ ಹೇಳ್ತಾಳೆ, ಆದ್ರೂ ಚೇಂಜ್ ಆಗಿಲ್ಲ ದದ್ದ. ಇವಾಗ ಎಲ್ಲರೂ ನನ್ನ ದದ್ದ ಅಂತ ಕರೀತಾರೆ ಈ ಫ್ಯಾಮಿಲಿ. ದದ್ದ ಅಂದ್ರೆ ನಾನು. ಸೊ ಇವಾಗ ನ್ಯೂಸ್ 18 ಕನ್ನಡ ಬಿಕಾಸ್ ಎಲ್ಲರೂ ಫ್ಯಾಮಿಲಿಯ ಪ್ರೀತಿಯಿಂದ ಕರಿತಿರೋದ್ರಿಂದ ನಾವು ಹಾಗೆ ಕರೆದ್ವಿ. ಪ್ಲೀಸ್ ಫ್ಯಾಮಿಲಿನ ನಾವು. ಸೊ ನೆವರ್ ಫೆಲ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಹೆಣ್ಮಕ್ಳಿಗೆ ಯಾವಾಗ್ಲೂ ಕೂದಲು ತುಂಬಾ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ನೀವ್ ಯಾವತ್ತೂ ಅನ್ಕೊಳ್ಳೇ ಅಲ್ವಾ, ನನ್ ಶಾರ್ಟ್ ಹೇರ್ಸ್ ನಂಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಯಾವಾಗ್ಲೂ? ನನ್ಗೆ ಯಾವಾಗ್ಲೂ ನಾನು ಶಾರ್ಟ್ ಹೇರ್ ಅಲ್ಲೇ ನನ್ಗೆ ಇಷ್ಟ. ಇಟ್ಸ್ ವೆರಿ ಕೇರ್ ಫ್ರೀ, ಮೇಂಟೆನೆನ್ಸ್ ತುಂಬಾ ಕಡಿಮೆ. ನಾನು ಐ ಆಮ್ ಅ ವೆರಿ ಲೇಜಿ ಪರ್ಸನ್. ಲುಕ್ಸ್ ಮೇಲೆ ಅಷ್ಟು ಟೈಮ್ ನನಗೆ ಸ್ಪೆಂಡ್ ಮಾಡಕ್ ಆಗಲ್ಲ ಪರ್ಸನಲಿ. ನನ್ನ ಕೇಳಿದ್ರೆ ನಾನು ಶೂಟಿಗೆ ಹೋದ್ರೆ ನಾನು 1.5 hours ಹೇರ್ ಮೇಕಪ್ ಮಾಡಿಸ್ಕೊಳ್ಳೇಬೇಕು. ಬಟ್ ನನ್ಗೆ ನಿಜಿ ಪರ್ಸನಲ್ ಲೈಫ್ ಅಲ್ಲಿ ನಾನು ಐ ಡೋಂಟ್ ಸ್ಪೆಂಡ್ ಸೋ ಮಚ್. ಹಿಂಗೆ ಏನೋ ಒಂದ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅಷ್ಟೇ. ಊಟ ತಿಂಡಿ ಇವಾಗ್ಲಾದ್ರು ಚೆನ್ನಾಗಿ ಮಾಡ್ತೀರಾ? ಮೂಡ್ ಬಂದಾಗ ಚೆನ್ನಾಗಿ ಮಾಡ್ತೀನಿ. ಅವಶ್ಯಕತೆ ಇದ್ದಾಗ ನಾನು ಎಷ್ಟು ಬೇಕೋ ಅಷ್ಟು ತಿಂತೀನಿ. ಬೂಕನ್ ಕೆರೆ ಅಂತ ನೀವು ಹೇಳಿದ್ಮೇಲೆ ಮುದ್ದೆ ಸಾಂಬಾರ್ ಅಂತೂ ಗೊತ್ತಿರುತ್ತೆ. ಹೌದು. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಅರುಣಾಚಲ್ ಪ್ರದೇಶ, ಜಾರ್ಖಂಡ್ ಹಿಂಗೆಲ್ಲ ಮಾತಾಡಿದ್ಮೇಲೆ ಇನ್ ಲಸ್ಸಿಯಿಂದ ಹಿಡಿದು ನಾನ್ ರೋಟಿ ಪರಾಟ ಇಂದ ಹಿಡಿದು ಜಗತ್ತೆಲ್ಲಾ ತಿನ್ಕೊಂಡ್ಬಂದ್ಬಿಟ್ಟಿದ್ದೀರಿ. ಹೌದು. ಒಂಥರ ಹೆಂಗ್ ಗೊತ್ತಾ, ನೀವು ಈಗೆಲ್ಲ ತುಂಬಾ ಜನ ಡೈಲಾಗ್ ಹೊಡಿತಾರಲ್ಲ, ಎಷ್ಟು ಕೆರೆ ನೀರ್ ಕುಡ್ದಿದ್ದೀನಿ ಗೊತ್ತಾ ನಾನು? ಓ ಮೈ ಗಾಡ್, ಇದು 100% ಆಕ್ಯುರೇಟ್ ನನ್ಗೆ. ಹೌದು. ಎಲ್ಲ ಟ್ರೈನ್ ಸ್ಟೇಷನ್, ನಾವು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ವಿ ತುಂಬಾ. ನಮ್ಮ ಅಪ್ಪ ಎಸ್ಪೆಷಲಿ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಇಳ್ಕೊಂಡು ಅಲ್ಲಿ ನೀರ್ ಕುಡಿಬೇಕು. ಜಸ್ಟ್ ಒಂದು ಜಸ್ಟ್ ಟು ಫೀಲ್ ಲೈಕ್ ನಾನು ಎಲ್ಲಾ ಕಡೆ ನೀರ್ ಕುಡಿದಿದ್ದೀನಿ. ನನ್ನ ಇಮ್ಯುನಿಟಿ ಆಗಿದೆ, ಸಖತ್ತಾಗಿದೆ ಅದೆಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ಇಲ್ವೇ ಇಲ್ಲ. ಆ ಮೂಲಕ ಜನಕ್ಕೆ ಯಾವಾಗ್ಲೂ ಹತ್ರ ಆಗ್ತಾನೆ ಇದೆ. ಜನ ಅಂತೂ ನಿಮ್ಮನ್ನ ಬಿಡದೆ ಲಕ್ಷಾನ್ಗಟ್ಲೆ ವ್ಯೂಸ್, ಅನುಮಾನನೇ ಇಲ್ಲ. ಒಂದು ಸಣ್ಣ ಪೋಸ್ಟ್ ಹಾಕಿದ್ರು ಸಾವಿರಾರು ಗಟ್ಲೆ ಕಮೆಂಟ್ಸ್ಗಳು. ಅದ್ರಲ್ಲೆಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜನ ತುಂಬಾ ಇಷ್ಟಪಟ್ಟು ಕೇಳೋದು ಕನ್ನಡ ಯಾವಾಗ, ಕನ್ನಡ ಯಾವಾಗ, ಕನ್ನಡ ಯಾವಾಗ. ಹೌದು. ಎಲ್ಲಿ ಹೋಗ್ಬಿಟ್ರಿ ಶ್ರದ್ಧಾ? ಎಲ್ಲಿ ಹೋಗ್ಬಿಟ್ಟೆ ಅಂತ ಹೇಳಕ್ಕಾಗಲ್ಲ. ಬಟ್ ನನ್ಗೆ ಆಸೆ, ನನ್ಗೆ ಕನ್ನಡ ಸಿನಿಮಾ ಮಾಡ್ಬೇಕು. ನನ್ಗೆ ಈ ಭಾಷೆ ಬಿಟ್ರೆ ನನ್ ಕನ್ನಡ ಚೆನ್ನಾಗಿ ಗೊತ್ತು. ಹೌದು. ಕನ್ನಡದಲ್ಲಿ ಯೋಚಿಸಕ್ಕೂ ಆ ಒಂದು ಪವರ್ ಇದೆ ನನ್ಗೆ. ಹಾಗೆ ಆ ತರ ಇದ್ದಾಗ ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ನಿಮ್ಗೆ ಆಸ್ ಅನ್ ಆಕ್ಟರ್ ನಿಮ್ಗೆ ಯಾವ ಭಾಷೆನಲ್ಲಿ ನೀವು ಫ್ಲೂಯೆಂಟ್ ಆಗಿ ಅಥವಾ ನಿಮ್ಗೆ ಕಂಫರ್ಟಬಲ್, ಆ ಒಂದು ಕಂಫರ್ಟ್ ಇರುತ್ತೆ, ಅಷ್ಟೇ ಚೆನ್ನಾಗಿರೋ ನಿಮ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಐ ವಾಂಟ್ ಟು ಡೂ ಕನ್ನಡ ಫಿಲ್ಮ್ಸ್. ಬಟ್ ನನಗೆ ಬರ್ತಾ ಇಲ್ಲ ಒಳ್ಳೆ ಕನ್ನಡ ಫಿಲ್ಮ್ ಸೈನ್ ಮಾಡಕ್ಕೆ ನಂಗೆ ಬರ್ತಾ ಇಲ್ಲ. ನಾವು ಒಂದ್ 2-3 ಸಿನಿಮಾ ಮಾಡಿದಾಗ್ಲೂ ಕೂಡ ನಾವು ಕನ್ನಡ ನೋಡಿದೀವಿ, ಸ್ಪೆಷಲ್ ಅಂತ ನಮ್ಗೆ ನಿಜವಾಗ್ಲೂ ಅನ್ಸಿದೆ. ಯೂಟರ್ನ್ ಆಯ್ತು, ನಾವು ವಾವ್ ಅಂತ ನೋಡಿದ್ವಿ. ಅದಾದ್ಮೇಲೆ ಕನ್ನಡದೊಂದು ಸಿನಿಮಾ ತೆಲುಗು ರಿಮೇಕ್ ಆಯ್ತು. ಹೌದು. ಅದ್ರಲ್ಲಿ ನೀವು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ, ಜರ್ನಲಿಸಂ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರಿ. ಹೌದು. ಇಟ್ ಇಸ್ ವಾವ್ ಅಗೇನ್.
ಅದಾದ್ಮೇಲೆ ಮತ್ತೆ ಕನ್ನಡಕ್ಕೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ಬಂದ್ರಿ, ಅದ್ರಲ್ಲಿ ಅನನ್ಯ ಟೀಚರ್ ಅಂತ ನೆನಪಿಸ್ಕೊಂಡ್ರೆ ಒನ್ಸ್ ಅಗೇನ್ ಎ ಗ್ಲಾಮರಸ್ ರೋಲ್. ಹೌದು. ಯೂತ್ಗೆಲ್ಲ ವಾವ್ WOW ಪಿಕ್ ಮಾಡಿದ್ದೆ ಅಂತದ್ದು ಅಂದ್ರೆ ಚೆನ್ನಾಗಿ ನೋಡ್ಬೇಕು ಹಿಂಗ್ ತಿರುಗಿ. ಹೌದು. ಏನೋ ಆ ಥರದ್ದು ಯಾವ್ದೋ ಕ್ಯಾರೆಕ್ಟರ್ ಯೋಚನೆ ಮಾಡ್ತಿದ್ದೀರಿ ಮತ್ತೆ ಬೇಕು ಅನಿಸ್ತಾರೆ. ಏನೇ ನಾನು ಮಾಡಿದ್ರು ಅದು ಆವ್ರೇಜ್ ಆಗಿರ್ಬಾರ್ದು. ನಾನು ಬಟ್ಟೆ ಪಿಕ್ ಮಾಡೋದು ಅಥವಾ ರೆಸ್ಟೋರೆಂಟಿಗೆ ಹೋಗಿ ಅಂದ್ರೆ ನನ್ಗೆ ಒಂದು ಕ್ಯಾರೆಕ್ಟರ್ ಇರಬೇಕು. ಲೈಕ್ ಎವ್ರಿಥಿಂಗ್ ಹ್ಯಾಸ್ ಅ ಶಬ್ದ ಅಂದ್ರೆ ಕ್ಯಾರೆಕ್ಟರ್. ಹೌದು. ಸೊ ನನ್ಗೆ ಯಾವತ್ತು ನಾನು ಮೀಡಿಯಾಕ್ರಿಟಿ ಜೊತೆ ನಾನು ಅಸೋಸಿಯೇಟ್ ಆಗೋಕೆ ಇಷ್ಟ ಆಗಲ್ಲ. ನನ್ಗೆ ಚೆನ್ನಾಗಿ ಮಾಡ್ಬೇಕು. ಇಟ್ ಶುಡ್ ಬಿ ಕ್ವಾಲಿಟಿ. ಆಕ್ಚುಲಿ ಆಸ್ ಅನ್ ಆಕ್ಟರ್ ಯೂಟರ್ನ್ ಅಂತ ಸಿನಿಮಾ ಆದ್ಮೇಲೆ ಅಂದ್ರೆ ಅದಕ್ಕೆ ಒಂದು ಲೆವೆಲಿಗೆ ಸಕ್ಸಸ್ ಬಂತು, ನನಗೂ ಒಂದು ಲೆವೆಲಿಗೆ ಎಕ್ಸ್ಪೋಜರ್ ಸಿಕ್ತು, ಸಕ್ಸಸ್ ಬಂತು. ಅದಾದ್ಮೇಲೆ ಒಂದು 20 ಸಿನಿಮಾ ಸೈನ್ ಮಾಡೋದು ತುಂಬಾ ಈಸಿ. ಹೌದು. ಬಟ್ ಮೂರು ಸಿನಿಮಾ ರಿಜೆಕ್ಟ್ ಮಾಡೋದು ತುಂಬಾ ಕಷ್ಟ. ಹೌದು, ತುಂಬಾನೇ ಕಷ್ಟ. ಯಾಕಂದ್ರೆ ಯು ಆರ್ ಥಿಂಕಿಂಗ್ ಓಕೆ ನಾನು ತುಂಬಾನೇ ರಿಜೆಕ್ಟ್ ಮಾಡ್ತಾ ಇದ್ದೀನ, ನನ್ಗೆ ಒಳ್ಳೆ ಸಿನಿಮಾ ಸಿಗತ್ತಾ, ಸುಮ್ನೆ ಒಂದು ಹೆಸರಿಗೋಸ್ಕರ ನಾನು ಒಂದು ಸೈನ್ ಮಾಡ್ಬಿಡ್ಲ, ಚೆನ್ನಾಗಿ ಇಷ್ಟ ಆಗಿಲ್ಲ ಅಂದ್ರೂ ಮಾಡ್ಬಿಡ್ಲ. ಅಂದ್ರೆ ಕೆಲಸ ಎಲ್ಲಿ ಹೆಸರು ನ್ಯೂಸ್ ಪೇಪರ್ ಬರ್ತಾ ಇರತ್ತೆ, ಶ್ರದ್ಧಾ ಕೆಲಸ ಇದೆ, ಬ್ಯುಸಿ ಆಗಿದ್ದಾರೆ ಅಂತ ಒಂದು ಇದು ಬರುತ್ತೆ. ಹಾಗೆ ನಾನು ಯಾವತ್ತೂ ಮಾಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಒಂಥರ ವರಿ, ಅಂದ್ರೆ ತುಂಬಾ ಪಿಕ್ಕಿ ಆಗಿದ್ದಾಳ, ಹೀಗ್ ಮಾಡ್ತಾ ಇದ್ರೆ ಜನ ಮಿಸ್ ಮಾಡ್ಕೋತಾಳ, ಜನ ಅನ್ಕೋತಾರೆ ತುಂಬಾ ಪಿಕ್ಕಿಗಳು ಬೇಡ, ಶೀಸ್ ಔಟ್, ಶೀಸ್ ಡನ್ ಅಂತ ಒಂದು ರಿವ್ಯೂ ಕೇಳಿಸ್ಕೊಂಡಿದ್ರೆ ಏನಾದ್ರು ಕನ್ನಡದಲ್ಲಿ ತುಂಬಾ ಪಿಕ್ಕಿ ಆಗಿದೀನಿ ಅಂತ ಕೇಳಿಸ್ಕೊಂಡಿದ್ದೀನಿ. ಹೌದು. ಆಮೇಲೆ ನೀವ್ ಬಿಡಿ, ನೀವ್ ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಟ್ಟಿದ್ದೀರಾ ಅಂತಾನು ಕೇಳ್ಪಟ್ಟಿದ್ದೀನಿ. ಅಯ್ಯೋ ನಾನು ಇಲ್ಲೇ ಇದ್ದೀನಿ, ನಾನು ಅಮ್ಮ ಅಪ್ಪನ ಹತ್ರನೇ ಬೆಂಗಳೂರಲ್ಲೇ ಇರ್ತೀನಿ, ನಾನು ಬರೀ ಟ್ರಾವೆಲ್ ಶೂಟಿಂಗ್ ಟ್ರಾವೆಲ್ ಮಾಡ್ತೀನಿ. ನನಗೆ ಐ ಹ್ಯಾವ್ ನಾಟ್ ಗಾನ್ ಎನಿವೇರ್, ಬಟ್ ಹಾಗೆ ಐ ಹ್ಯಾವ್ ನಾಟ್ ರಿಸೀವ್ಡ್ ಎನಿಥಿಂಗ್ ಸಬ್ಸ್ಟಾನ್ಷಿಯಲ್. ಅಂಡ್ ನಾನು ಬರೀ I can't do a film just for the sake of it. Just ಬರೀ ನಾನು ಇನ್ನೂ ಕನ್ನಡತಿ, ನಾನು ಇನ್ನೂ ಕನ್ನಡ ಸಿನಿಮಾಗಳು ಮಾಡಬೇಕು ಇದೆ ಅಂತ ಐ ವಿಲ್ ನಾಟ್ ಸೈನ್ ಎನಿಥಿಂಗ್ ರ್ಯಾಂಡಮ್. ಅದು ಒಂದು ಐ ಹ್ಯಾವ್ ಡಿಸೈಡೆಡ್. ವೆರಿ ಗುಡ್, ವೆರಿ ಗುಡ್. ಮೊದಲೆಲ್ಲ ಒಂದೊಂದು ಕಮೆಂಟ್ ಇತ್ತು ಕನ್ನಡ ಇಂಡಸ್ಟ್ರಿಗೆ, ನಮ್ಮಲ್ಲಿ ಯಾರು ಹೀರೋಯಿನ್ ಇಲ್ವಾ, ಬೇರೆ ಭಾಷೆಯಿಂದ ಇಲ್ಲಿ ಕರ್ಕೊಂಬಂದು ಅವ್ರನ್ನ ಹೀರೋಯಿನ್ ಮಾಡ್ಬಿಡ್ತಿರಲ್ಲ ಅಂತ. ಇಲ್ಲಿದಾರ್ ನೋಡಿ ನಮ್ ಕಲಾವಿದೆ. ವಾವ್. ಶ್ರದ್ಧಾ ಶ್ರೀನಾಥ್ ತಮಿಳಲ್ಲಿ ತುಂಬಾ ಬ್ಯುಸಿ. ಶ್ರದ್ಧಾ ಶ್ರೀನಾಥ್ ತೆಲುಗುನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿದ್ದಾರೆ, OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ ರಿಲೀಸ್ ಆಗೋಕೆ ಕಾಯ್ತಾ ಇದೆ, ಶೂಟಿಂಗ್ ನಲ್ಲಿ ಇದ್ದಾರೆ. ಶ್ರದ್ಧಾ ಶ್ರೀನಾಥ್ ಮಲಯಾಳಂನ ಅಥವಾ ಇಡೀ ಸೌತ್ ಇಂಡಿಯಾದ ಟಾಪ್ ಮೋಸ್ಟ್ ಆಕ್ಟರ್ಗಳಲ್ಲಿ ಒಬ್ಬರು. ಮೋಹನ್ ಲಾಲ್ ಅವ್ರ ಜೊತೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಮಲಯಾಳಂನಲ್ಲಿ. ಹ್ಯಾಟ್ಸ್ ಆಫ್ ಟು ಯು ಅಂಡ್ ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು. ನಮ್ಮದೊಬ್ರು ಕನ್ನಡದ ನಟಿ ಈ ಲೆವೆಲ್ ಬೆಳೀತಾ ಇದ್ದಾರೆ ಅಂತ ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ ನಾವು. ಥ್ಯಾಂಕ್ ಯು. ಹೇಗ್ ಸಾಧ್ಯ ಆಯ್ತು ಶ್ರದ್ಧಾ ಇವೆಲ್ಲ? ಗೊತ್ತಿಲ್ಲ. ಯಾಕೆಂದ್ರೆ ನನ್ಗೆ ತುಂಬಾ ಜನ ಹೇಳ್ತಾರೆ ನೀನು PR ಅಷ್ಟು ಚೆನ್ನಾಗಿಲ್ಲ, ಅಂದ್ರೆ ನೀನ್ ಸ್ವಲ್ಪ ಒಂದಿಷ್ಟು ಪಾರ್ಟೀಸ್ಗೆ ಹೋಗ್ಬೇಕು, ಒಂದಷ್ಟು ಲೈಕ್ ಯು ಶುಡ್ ಶೋ ಯೋರ್ ಸೆಲ್ಫ್, ನಾನಿದ್ದೀನಿ ಅಂತ ಒಂದು ಕಾಣಿಸೋದೇ ಇಲ್ಲ. ನಾವು ನೋಡಿಲ್ಲ ನಿಮ್ಮನ್ನ. ನಾನು ಶೂಟ್ ಮುಗಿಸ್ತೀನಿ, ಮನೆಗೆ ಬಂದು ಪಜಾಮಾ ಹಾಕೊಂಡು ಮಲ್ಕೋತೀನಿ, ಅಷ್ಟೇ ನನ್ನ ಜೀವನ, ಅಷ್ಟೇ ನನ್ನ ಲೈಫ್, ಅಷ್ಟೇ ನನ್ಗೆ ಇಷ್ಟ. ಸೊ ಹಾಗಂದ್ಮೇಲೂ ಈ ಲೆವೆಲ್ಗೆ ಒಂದು ರೀಚ್ ಆಗಿದೆ, ಸಕ್ಸಸ್ ಸಿಕ್ಕಿದೆ, ಜನ ಆಫರ್ಸ್ ಬರುತ್ತೆ ಅಂತ, ದಟ್ ಜಸ್ಟ್ ಶೋಸ್ ದಟ್ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಇಟ್ ದಟ್ಸ್ ಇನಫ್. ನಿಮ್ಗೆ 10 ಅಂದ್ರೆ ವರ್ಷದಲ್ಲಿ 10 ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಕೌಂಟ್ ಮಾಡಬೇಡಿ. ಬಟ್ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಕೆಲಸ ಇರುತ್ತೆ, ಒಳ್ಳೆ ಕೆಲಸ ಇರುತ್ತೆ, ಅಂಡ್ ಯು ವಿಲ್ ಹ್ಯಾವ್ ಅ ಕನ್ಸಿಸ್ಟೆಂಟ್ ಒಂದು ಟ್ರ್ಯಾಕ್ ರೆಕಾರ್ಡ್. ಸೊ ಆಕ್ಚುಲಿ ಈ PR ಆಕ್ಟಿವಿಟಿ, ಈ ಇದು ಮಾಡೋದು ಅದು ಮಾಡೋದು, ಐ ಪರ್ಸನಲಿ ಫೀಲ್ ದಟ್ ನಾನು ಅದಿಲ್ದೇನೆ ಐ ಹ್ಯಾವ್ ಮ್ಯಾನೇಜ್ ಸೋ ಫಾರ್. ನಂಗೆ ಬಹಳ ಇಷ್ಟ ಆಗಿದ್ದು ಶ್ರದ್ಧಾ ಶ್ರೀನಾಥ್ ಅವರ ಪ್ರೊಫೈಲ್ ನಲ್ಲಿ ಒಂದು ಲೈನ್ ಹಾಕಿದ್ದಾರೆ, ಸಾಧ್ಯ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿ. ಜಸ್ಟ್ ವಾವ್ ಅಮ್ಮ, ಅವ್ರು ತುಂಬಾ ಚೆನ್ನಾಗಿ ಆಗ್ತಾರೆ. ನಾನೊಬ್ಬ ಕಲಾವಿದೆ, ನಾನ್ ಹೀರೋಯಿನ್ ಅಲ್ಲ, ಆಕ್ಟ್ರೆಸ್ ನಾಟ್ ಹೀರೋಯಿನ್. Oh my God. Much impressed. Thank you. A positive attitude. Right. And ನಾನೇನು ಅಂತ ಇಡೀ ಜಗತ್ತಿಗೆ ನೀವು ಆ ಮೂಲಕ ಹೇಳ್ತಾ ಇದ್ದೀರಾ, ಇದಕ್ಕೆ PR ಬೇಕಾಗಿಲ್ಲಮ್ಮ. Thank you. ಯಾಕೆ ವೈ ಯಾವಾಗ್ಲೂ ಎಲ್ಲರಿಗೂ ಅನ್ಸುತ್ತಂಗೆ ನಾನು ಹೀರೋಯಿನು ಅಂತ ವಿತ್ ಕೋಟ್ಸ್ ಹೇಳ್ತಿದ್ದೀನಿ ನಾನು. ರೈಟ್. ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀರಿ ನೀವು. ಯೂಟರ್ನ್ ಕಿಂತ ಮುಂಚೆ ನಾನು ಒಂದು ಮಲಯಾಳಂ ಸಿನಿಮಾ ಮಾಡಿದೆ, ಅದ್ರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೆ ಅಲ್ಲಿ ನೀವು. ಹೌದು. ಸೊ ಒಂದು ಕ್ಯಾರೆಕ್ಟರ್, ಚಿಕ್ಕ ಕ್ಯಾರೆಕ್ಟರ್ ಇದೆ. ಒಬ್ಬ ನನ್ನ ಕಾಲೀಗ್ ಮೇಲ್ ಆಕ್ಟರ್,
ಗುಡ್ ಫ್ರೆಂಡ್. ಅವ್ರು ನಾನು ಆವಾಗ ನೋಡಿದ್ ಹೇಳಿದ್ರು, ಶ್ರದ್ಧಾ ನಿಮ್ ಮುಖ, ಯೋರ್ ಫೇಸ್ ಇಸ್ ದ್ಯಾಟ್ ಆಫ್ ಅನ್ ಆಕ್ಟರ್, ಸೊ ನೀವು ಅದನ್ನೇ ಮೇಂಟೈನ್ ಮಾಡ್ಕೊಳ್ಳಿ. ಡೋಂಟ್ ಟ್ರೈ ಟು ಬಿ ಸಮಥಿಂಗ್ ಎಲ್ಸ್. ದಿಸ್ ಇಸ್ ಯೋರ್ ಸ್ಟ್ರೆಂತ್, ಯು ಆರ್ ಅನ್ ಆಕ್ಟರ್, ಸೊ ಪರ್ಫಾರ್ಮೆನ್ಸ್ ಇಸ್ ಯೋರ್ ಸ್ಟ್ರೆಂತ್, ಡೋಂಟ್ ಚೇಸ್ ಎನಿಥಿಂಗ್ ಎಲ್ಸ್ ಅಂತ ಅವ್ರು ಹೇಳಿದ್ದು. ತುಂಬಾ ಕ್ಯಾಶುವಲ್ ಆಗಿ ಹೇಳಿದ್ದು, ಒಂದು ಜ್ಞಾನ ಕೊಡ್ತಾ ಇದೀನಿ ಅಂತ ಆ ಟೋನಲ್ಲಿ ಇರ್ಲಿಲ್ಲ. ಬಟ್ ಅವ್ರು ಅದು ಹೇಳಿದ್ದು ನನ್ಗೆ ಎಷ್ಟು ಇಷ್ಟ ಆಯ್ತು. ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಬಿಲೀವ್ ದಟ್ ಲುಕ್, ಫಿಗರ್, ಹೇರ್ ಅದೆಲ್ಲ ಏನೂ ಇಲ್ಲ ನನ್ನಲ್ಲಿ. ಬಟ್ ಐ ಆಮ್ ಹಿಯರ್ ಟು ಆಕ್ಟ್ ಅಂಡ್ ಐ ಆಮ್ ಹಿಯರ್ ಟು ಡೂ ಅ ಗುಡ್ ಜಾಬ್. ಹಾಗಂದಾಗ ಐ ಫೀಲ್ ಲೈಕ್ ನನಗೆ ಹೆಮ್ಮೆ ಇರಬೇಕು. ಐ ಆಮ್ ಅನ್ ಆಕ್ಟರ್. ನನ್ನ ನಾಳೆ ಸ್ಟ್ರೀಟಲ್ಲಿ ಜನ ನೋಡಿ ಇವಳು ಹೀರೋಯಿನ್ ಥರ ಕಾಣೋದಿಲ್ಲ ಅಂತ ಹೇಳಿದ್ರು ನನಗೆ ಬೇಜಾರಾಗಲ್ಲ. ಬಿಕಾಸ್ ನನಗೆ ಹೀರೋಯಿನ್ ಆಗಕ್ಕೆ ಇಲ್ವೇ ಇಲ್ಲ. ನಾನು ಆ ಡೈರೆಕ್ಷನ್ ಹೋಗ್ತಾಲೇ ಇಲ್ಲ. ಐ ವಾಂಟ್ ಟು ಬಿ ಅನ್ ಆಕ್ಟರ್. ಐ ವಾಂಟ್ ಟು ಬಿ ನೋನ್ ಆಸ್ ಅನ್ ಆಕ್ಟರ್. ಅದರಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ, ಎಷ್ಟು ಸ್ಟ್ರೆಂತ್ ಇದೆ ಆ ವರ್ಡಲ್ಲಿ. ಆನ್ ಆಕ್ಟರ್ ಕ್ಯಾನ್ ಪ್ಲೇ ಸೋ ಮೆನಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪ್ರತಿಯೊಂದು ಸತಿ ದೇ ಕ್ಯಾನ್ ಮೇಕ್ ಯು ಫೀಲ್ ಡಿಫ್ರೆಂಟ್ಲಿ. ಪ್ರತಿಯೊಂದು ಸಿನಿಮಾ ಮಾಡಿದ್ರು ಯು ವಿಲ್ ಬಿ ರಿಮೆಂಬರ್ಡ್ ಡಿಫ್ರೆಂಟ್ಲಿ. ನನ್ನ ಲೈಫಲ್ಲೂ ಐ ಹ್ಯಾವ್ ಬಿನ್ ಲಕ್ಕಿ ದಟ್ ಐ ಹ್ಯಾವ್ ರಿಸೀವ್ಡ್ ಸಮ್ ಫಿಲ್ಮ್ಸ್. ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಡಿಫ್ರೆಂಟ್ ಆಗಿ ಆ ಒಂದು ಚೇಂಜ್ ಕಾಣುತ್ತೆ ಪ್ರತಿಯೊಂದು ಕ್ಯಾರೆಕ್ಟರಲ್ಲಿ. ಹೀರೋಯಿನ್ ಆಗಿ ಐ ಫೀಲ್ ಅನ್ಫಾರ್ಚುನೇಟ್ಲಿ ಆ ಸ್ಕೋಪ್ ಇರಲ್ಲ. ಅಂದ್ರೆ ಮರ ಸುತ್ತೋದು, ನಾಚ್ಕೊಳ್ಳೋದು, ಹೌದು, ಡ್ಯುಯೆಟ್ ಸಾಂಗ್. ಇವಾಗ ನಾನು ಓ ಮೈ ಗಾಡ್ ಇದು ರೌಡಿಗಳು ಬಂದಿದ್ದಾರೆ, ನನ್ನ ಕಾಪಾಡಬೇಕು, ಯಾರು ಬಂದು ಹೀರೋ ಬರ್ತಾರೆ. ಅದು ರಿಯಲ್ ಲೈಫ್ ಅಲ್ಲ, ಆಗಲ್ಲ. ಬೇಸಿಕಲಿ ಶ್ರದ್ಧಾ ಹಂಗಿಲ್ಲ. ನಾನು ಹಾಗಿಲ್ಲ. ನನಗೆ ಆ ತರ ಕ್ಯಾರೆಕ್ಟರ್ ಪ್ಲೇ ಮಾಡೋದಿಲ್ಲ. ನನಗೆ ಐ ವಾಂಟ್ ಇವಾಗ ಆಡಿಯನ್ಸ್ ಅಲ್ಲಿ ಹೆಂಗಸೆಲ್ಲ ನನ್ನ ನೋಡಿ ಐ ವಾಂಟ್ ದೆಮ್ ಟು ಐಡಲೈಸ್ ಮೀ, ನಾಟ್ ಐಡಲೈಸ್ ಮೀ ಅಂದ್ರೆ ಓ ಮೈ ಗಾಡ್ ಶ್ರದ್ಧಾ ಅಲ್ಲ ಅಂತ. ಒಂದು ಇನ್ಸ್ಪಿರೇಷನ್ ಇರ್ಲಿ ಲೈಫ್ ಅಲ್ಲಿ. ನಮ್ಗೆ ತುಂಬಾ ಕಡಿಮೆ ಜನ ಸಿಗ್ತಾರೆ ಹೂ ಕ್ಯಾನ್ ಇನ್ಸ್ಪೈರ್ ಅಸ್. ಐ ವಾಂಟ್ ಟು ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಸಮ್ ಪೀಪಲ್ ಅಟ್ ಲೀಸ್ಟ್. ಸೊ ಐ ವಾಂಟ್ ಟು ಬಿ ಅನ್ ಆಕ್ಟರ್. ಐ ವಾಂಟ್ ಟು ಬಿ ನೋನ್ ಆಸ್ ಅನ್ ಆಕ್ಟರ್. ಹೀರೋಯಿನ್ ಈ ಟ್ಯಾಗ್ ನನಗೆ ಇಷ್ಟ ಇಲ್ಲ. ಎಷ್ಟೋ ಸತಿ ನಾನು ಅಂದ್ರೆ ತೆಲುಗು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಕ್ಯಾರವ್ಯಾನ್ ಡೋರ್ ಮುಂದೆ ಹೀರೋಯಿನ್ ಗಾರು ಅಂತ ಹಾಕ್ಬಿಡ್ತಾರೆ. ಹೌದು, ಕರೆಕ್ಟ್. ನೋಡಿ ತುಂಬಾ ಐ ಫೈಂಡ್ ಇಟ್ ವೆರಿ ಕ್ಯೂಟ್, ಲೈಕ್ ಹೀರೋಯಿನ್ ಗಾರು ಅಂತ ಹಾಕ್ಬಿಡ್ತಾರೆ. ಬಟ್ ಯಾ, ಟು ಆನ್ಸರ್ ಯುವರ್ ಕ್ವೆಶ್ಚನ್, ಐ ವಾಂಟ್ ಟು ಬಿ ನೋನ್ ಆಸ್ ಅನ್ ಆಕ್ಟರ್. ಹೇಗಿತ್ತು ಆ ಇಂಡಸ್ಟ್ರಿ ಎಲ್ಲ? ಹೇಗೆ ಕೆಲಸ ಮಾಡುತ್ತೆ? ಹೇಗೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ತೆಲುಗು? ಬಿಕಾಸ್ ಅಲ್ಲೂ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದಿರಿ. ಹೌದು. ತಮಿಳಲ್ಲೂ ಕೂಡ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ, ವಿಕ್ರಮ್ ವೇದ, ವಿಜಯ್ ಸೇತುಪತಿ ಜೊತೆ ಸೂಪರ್ ಸ್ಟಾರ್, ಮಲಯಾಳಮಲ್ಲೂ ಸೂಪರ್ ಸ್ಟಾರ್, ಕನ್ನಡದಲ್ಲೂ ಶಿವಣ್ಣನಿಂದ ಒಳಗೊಂಡು ಸೂಪರ್ ಸ್ಟಾರ್. ಏನ್ರಿ ಶ್ರದ್ಧಾ ಅವ್ರೆ, ಜನ ಹಂಗೆ ಯೋಚನೆ ಮಾಡ್ತಿರ್ತಾರೆ, ಶ್ರದ್ಧಾ ಸೋ ಲಕ್ಕಿಪ ಅಂತ. ಏನ್ ಹೇಳಕ್ ಬಯಸ್ತೀರಿ? ಅದೃಷ್ಟ. ಇದೆಲ್ಲ ಸೂಪರ್ ಸ್ಟಾರ್, ಯುನೋ ಈ ಸ್ಟಾರ್ ಆ ಸ್ಟಾರ್, ಅಲ್ಲಿ ಎಲ್ಲ ಲೇಯರ್ಸ್ ತೆಗೆದ್ರೆ ದೇ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್. ಕರೆಕ್ಟ್. ಅವ್ರ ಲೈಫಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸಸ್ ಆಗಿದೆ, ಅವ್ರಿಗೂ ಅಮ್ಮ ಅಪ್ಪ ಇದ್ದಾರೆ, ಅವ್ರಿಗೂ ಯುನೋ ದೇ ಹ್ಯಾವ್ ಫೀಲಿಂಗ್ಸ್, ಎಮೋಷನ್ಸ್, ವಾಟ್ ಆರ್ ದೇರ್ ಲೈಫ್ ಎಕ್ಸ್ಪೀರಿಯನ್ಸ್. ಅದೆಲ್ಲ ನನ್ಗೆ ವೆನ್ ಐ ಗೆಟ್ ಟು ನೋ ಆಲ್ ದಟ್, ವೆನ್ ಐ ಗೆಟ್ ಟು ನೋ ದ ರಿಯಲ್ ಪರ್ಸನ್, ಅವ್ರು ಹೇಗಿದ್ದಾರೆ, ಅದು ನನಗೆ ಗುರ್ತು ಸಿಕ್ಕಿದಾಗ ಐ ಫೀಲ್ ಸೋ ಹ್ಯಾಪಿ that I'm working with legends and these legends are just simple human beings. So it's a very cathartic experience. ಯಾರು ಬಂದಿದ್ದಾರೆ ಅಂದಾಗ ಹೇಗೆ ರಿಸೀವ್ ಮಾಡ್ತಾರೆ? ತಮಿಳು, ತೆಲುಗು, ಮಲಯಾಳಂ ಪ್ರೊಫೆಷನಲಿಸಮ್ ಇದೆ. ಮಲಯಾಳಂ ಆಡಿಯನ್ಸ್ ಆಗ್ಲಿ, ತಮಿಳು ಆಡಿಯನ್ಸ್ ಆಗ್ಲಿ, ನಿಮ್ ಯೂಟರ್ನ್ ಇಂದ ನಾವು ನೋಡಕ್ ಶುರು ಮಾಡಿದ್ವಿ ಅಂತ ಹೇಳಿದಾಗ ಓಕೆ, ಕನ್ನಡ ಮೂವಿಯಿಂದ ನೋಡಕ್ ಶುರು ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ನನ್ನ ಶುರುವಿಂದ ನನ್ನ ಇದು ಮಾಡಿದ್ದಾರೆ ಅಂತ ಐ ಫೀಲ್ ರಿಯಲಿ ಹ್ಯಾಪಿ. ಒಂದಿಷ್ಟು ಸಲ ಕಾಮೆಂಟ್ಸು ಬರುತ್ತೆ. ನಾನು ನೇರ್ಕೊಂಡ ಪಾರ್ವೆ ಅಂತ ಅಜಿತ್ ಸರ್ ಜೊತೆ ಮಾಡಿದ ಸಿನಿಮಾ, ಪಿಂಕ್ ಸಿನಿಮಾ ರೀಮೇಕು. ಬೇರೆ ರಾಜ್ಯದಿಂದ ಯಾಕೆ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಾ, ತಮಿಳ್ ಹುಡುಗಿನ ಕರ್ಕೊಂಡ್ ಬರ್ಬೋದಲ್ಲ. ಇದೇ ಸೆಂಟಿಮೆಂಟ್ ನಮ್ ರಾಜ್ಯದಲ್ಲೂ ಇರುತ್ತಲ್ಲ, ಬೇರೆ ರಾಜ್ಯದಿಂದ ಯಾಕೆ ಕರ್ಕೊಂಡ್. ಸೊ ಇಟ್ ಇಸ್ ನ್ಯಾಚುರಲ್. ತುಂಬಾ ಕಡೆ ಇರುತ್ತೆ ಈ ತರ. ದೆನ್ ಅಗೇನ್ ಮೈ ಆನ್ಸರ್ ಇಸ್ ಬಿಕಾಸ್ ಐ ಆಮ್ ಅನ್ ಆಕ್ಟರ್. ಯಾವ ಭಾಷೆ ಮಾತಾಡ್ತೀನಿ, ಯಾವ ನಕ್ಷತ್ರ, ಇದೆಲ್ಲ ನೋಡಿ ಯಾರು ನನ್ನ ಸೆಲೆಕ್ಟ್ ಮಾಡಲ್ಲ. ವಾಟ್ ಇಸ್ ಮೈ ಪ್ರೊಫೆಷನ್, ಹೌ ಗುಡ್ ಐ ಕ್ಯಾನ್ ಡೂ, ನಾನು ಆಡಿಷನ್ ಅಲ್ಲಿ ಹೇಗೆ ಮಾಡ್ತೀನಿ ಅದ್ ಮಾತ್ರ ನೋಡಿ ದೇ ಸೆಲೆಕ್ಟ್ ಮೀ. ಸೊ ಈ ಇಂಡಸ್ಟ್ರಿನಲ್ಲಿ ಅಟ್ ಸಮ್ ಲೆವೆಲ್ ಇದೆಲ್ಲ ತುಂಬಾ ಲೆಸ್ ಇಂಪಾರ್ಟೆಂಟ್. ನೀವು ಡಿಸಿಪ್ಲಿನ್ ತೋರಿಸಿದ್ರೆ ಎವ್ರಿವೇರ್ ದೇರ್ ವಿಲ್ ಬಿ ರೆಸ್ಪೆಕ್ಟ್ ಫಾರ್ ಯು ಅಂಡ್ ದೇ ವಿಲ್ ಬಿ ಲೈಕ್ ರಿಯಾಲಿಟಿ. ಇದು ಹೌದು, ಅರ್ಥ ಮಾಡ್ಕೋಬೇಕು ಯಾವಾಗಲೂ ಕೂಡ. ಹೌದು. ಸೊ ಹಾಗಾಗೇನೆ ನೀವಿಷ್ಟು ಬ್ಯುಸಿ ಇದ್ದೀರಿ ಮತ್ತು ನಿಮ್ ಕೈಲಿ ಇಷ್ಟು ಸಿನಿಮಾಗಳಿದೆ ಅಂತ. ಕನ್ನಡದಲ್ಲೂ ಕೂಡ ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಅವ್ರ ಬಳಗದಲ್ಲಿ ಎಂಟ್ರಿ ಕೊಟ್ಟಿದ್ದಾಗಿದೆ. ಹೌದು, ಸಿನಿಮಾ ಬರಬೇಕು ಅಷ್ಟೇ. ವೇಟಿಂಗ್. ಅಫ್ಕೋರ್ಸ್ ರಿಷಬ್ ಶೆಟ್ಟಿಯ ಹೊಸ ಸಿನಿಮಾದಲ್ಲಿ ಶ್ರದ್ಧಾ ಶ್ರೀನಾಥ್ ಕಾಣಿಸ್ಕೊಳ್ಳೋರಿದ್ದಾರೆ. ಒಂದ್ ಸ್ವಲ್ಪ ದಿನ ಅಷ್ಟೇ ಕಾಯ್ರಿ, ಬರ್ತಾರೆ ಮೇಡಮ್ ಅವರು ಹೊಸ ಅವತಾರದಲ್ಲಿ ಕಾಣಿಸ್ಕೊತಿದ್ದಾರೆ. ಆಫ್ಟರ್ ಸಚ್ ಎ ಲಾಂಗ್ ಗ್ಯಾಪ್ ಆನ್ ಸ್ಕ್ರೀನ್ ಮತ್ತೆ ಬರ್ತಾ ಇದ್ದೀರಿ. ಈ ನಡುವೆ ಮೋಹನ್ ಲಾಲ್ ಜೊತೆ ಸಿನಿಮಾ ಅನೌನ್ಸ್ ಆಯ್ತು.
IAS ಆಫೀಸರ್ ರೋಲಲ್ಲಿ ಕಾಣಿಸ್ಕೋತಿದ್ದೀರಿ ಅಂತ. ಹೇಗೆ ಶುರುವಾಯ್ತಾ ಅದು? ಹೇಗಿದೆ ಎಕ್ಸ್ಪೀರಿಯನ್ಸ್? ಈ ಮಂತ್ ಎಂಡ್ ಶುರು ಆಗ್ತಾ ಇದೆ. ಓಕೆ, ಅದೇ ನನ್ನ ಮೊದಲು ಶೂಟ್ ಆಫ್ಟರ್ ದ ಲಾಕ್ಡೌನ್. ಸೊ ಅದರಿಂದ ಒಂದ್ ಸೀರೀಸ್ ಆಫ್ ಪ್ರಾಜೆಕ್ಟ್ಸ್ ಶುರು ಆಗ್ತಾ ಇದೆ, ಒಂದ್ ಬ್ಯಾಕ್ ಟು ಬ್ಯಾಕ್. ಸೊ ಇದೇ ಒಂದು ತುಂಬಾ ನರ್ವಸ್ ಆಗಿದ್ದೀನಿ. 5 ವರ್ಷ ಹಿಂದೆ ನಾನು ಒಂದು ಮಠಕ್ಕೆ ಒಂದು ಮಲಯಾಳಂ ಕಲ್ತಿದ್ದೆ. ಅಲ್ಲಿ ಒಂದು 30 ದಿವಸ ಶೂಟ್ ಮಾಡಿದ್ದು, ಹಾಗಾಗಿ ಮಲಯಾಳಂ ಕಲ್ತಿದ್ದೆ. ಇವಾಗ ಮರ್ತೋಗಿದ್ದೀನಿ. ಅಂಡ್ ನಾನ್ ಹೇಳಿದ್ನಲ್ಲ, ನಿಮ್ಗೆ ಯಾವ ಭಾಷೆ ಎಷ್ಟು ಚೆನ್ನಾಗಿ ಬರುತ್ತೋ ಅದರಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸೊ ಮಲಯಾಳಂ ಇವಾಗ ಫುಲ್ ಝೀರೋ ಆಗ್ಬಿಟ್ಟಿದ್ದೀನಿ. ಸೊ ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಅದೊಂದು ನರ್ವಸ್ನೆಸ್ ಇದೆ. ಸೊ ಒಂದ್ ಎಫರ್ಟ್ ಹೋಗ್ಬೇಕು. ಮೋಹನ್ ಲಾಲ್ ಅನ್ನೋ ಪ್ರಬುದ್ಧ ಅದ್ಭುತವಾದಂತಹ ಅವ್ರ ಮುಂದೆ ನಾನು ಕುತ್ಕೊಂಡು ಅವ್ರ ಟೈಮ್ ವೇಸ್ಟ್ ಮಾಡಿ ನರ್ವಸ್ ಆಗಿದ್ದೀನಿ, ಎಕ್ಸೈಟೆಡ್ ಆಗೂ ಇದ್ದೀನಿ. ಅಂಡ್ ಬಿಕಾಸ್ ತುಂಬಾ ರೇರ್ ಆಗಿ ಈ ತರದೆಲ್ಲ ಸೂಟ್ ಆಗುತ್ತೆ ನಿಮ್ಗೆ. IAS ಆಫೀಸರ್, ನಿಮ್ಗಿರೋ ಹೇರ್ ಸ್ಟೈಲ್ಗೂ ನೀವಿರೋ ಅಟ್ಟಾಯರ್ ಹಾಕೋಕು ಇದೆಲ್ಲ ಸೂಟ್ ಆಗ್ಬಿಡುತ್ತಮ್ಮ ನಿಮ್ಗೆ. ಏನೋ ಒಂದು ನಾನು ಯೋಚನೆ ಮಾಡ್ಬೇಕು, ನೀವು ಸುಮ್ನೆ ಸೀರೆ ಉಟ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಹೆಂಗ್ ಕಾಣಿಸ್ಬೋದು ಶ್ರದ್ಧಾ? ಅವ್ರು ತುಂಬಾ ಆಡ್ ಅನ್ಸಲ್ವಾ ಇವೆಲ್ಲ ಅನ್ಸ್ಬಿಡುತ್ತೆ ನನಗೇನೆ ನೋಡೋಕೆ. ಹೇರ್ ಮೇಕಪ್ ಇಂದ ಏನಾದ್ರೂ ಸಾಧ್ಯ. ಸೊ ಎಸ್, IAS ಆಫೀಸರ್ ರೋಲ್, ಐ ಆಮ್ ಎಕ್ಸೈಟೆಡ್. ಇದು ಒಂದು ದೊಡ್ಡ ಪ್ರಾಜೆಕ್ಟ್ ನನಗೆ ಪರ್ಸನಲಿ. ನಾನು ತುಂಬಾ ಟೈಮಿಂದ ನನಗೆ ಮಲಯಾಳಂ ಅಲ್ಲಿ ಮತ್ತೆ ಎಂಟ್ರಿ ಆಗ್ಬೇಕು ಅಂತ ಆಸೆ ಇತ್ತು. ಹಿಂಗೆಲ್ಲ ಓಡಾಡ್ತಿರ್ಬೇಕಾದ್ರೆ ಏನ್ ಮಿಸ್ ಮಾಡ್ಕೋತೀರಿ ತುಂಬಾ? ನನ್ ಪಿಲ್ಲೋನ ತುಂಬಾ ಮಿಸ್ ಮಾಡ್ಕೋತೀನಿ. ದಿಂಬು? ನನ್ ದಿಂಬನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಏನಂತ ಆ ತರ ದಿಂಬು ನನ್ಗೆ ಎಲ್ಲೂ ಸಿಕ್ಕಿಲ್ಲ. ಏನು ಬೆಂಗಳೂರಿರೋ ದಿಂಬು ಸಿಕ್ಕಿಲ್ವಾ? ಇಲ್ಲ, ನನ್ ಮನೇಲಿರೋ ದಿಂಬು ಆ ತರ ನನ್ಗೆ ಯಾವ ಹೋಟೆಲಲ್ಲೂ ಸಿಕ್ಕಿಲ್ಲ. ಸೊ ಅದೊಂದು ತುಂಬಾ ಮಿಸ್ ಮಾಡ್ಕೋತೀನಿ. ಅಂಡ್ ಅಫ್ ಕೋರ್ಸ್ ಅಮ್ಮನ ಅಡುಗೆ ತುಂಬಾ ಮಿಸ್ ಮಾಡ್ಕೋತೀನಿ. ಈ ಕೊರೋನಾ ಲಾಕ್ಡೌನ್ ಬಿಟ್ಬೋಣ, ಮಾಮೂಲಿ ಡೇಸ್ ಅಲ್ಲಿ ಬೆಂಗಳೂರು ಬಂದಾಗ ಇಲ್ಲೆಲ್ಲಾರು ನಿಮ್ದು ಹ್ಯಾಂಗ್ ಔಟ್ ಪ್ಲೇಸ್, ಇಲ್ಲಿ ಯಾರೋ ಮೀಟ್ ಮಾಡ್ತೀರಾ, ಲೋ ಕೂತ್ಕೊಂಡು ಆರಾಮ್ ಟೈಮ್ ಸ್ಪೆಂಡ್ ಮಾಡ್ತೀನಪ್ಪ? ಎನಿ ಪ್ಲೇಸ್ ಹತ್ರ ಬೆಂಗಳೂರಲ್ಲಿ ಇದೆ? ಬೆಂಗಳೂರಿಗೆ ಬಂದ ತಕ್ಷಣ ನನ್ಗೆ ಒಂದಿನ ನಾನು ದೋಸೆ ತಿನ್ನಕ್ ಹೋಗ್ಬೇಕು. MTR ಆಗ್ಲಿ, ವಿದ್ಯಾರ್ಥಿ ಭವನ ಆಗ್ಲಿ. ಆಸ್ ಅ ಬೆಂಗಳೂರು ಹುಡುಗಿ ಅದ್ ನನ್ ದಟ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಹೆಂಗ್ ಹೋಗ್ತೀರಿ ಅಂದ್ರೆ ಮುಖ ಎಲ್ಲ ಕವರ್ ಮಾಡ್ಕೊಂಡು ಹಂಗ ಹೋಗ್ತೀರಾ? ಇಲ್ಲ ಹರೀಶ್ ಅವರೇ, ಅಷ್ಟೇನ್ ಸೀನ್ ಇಲ್ಲ ನನ್ನ ಲೈಫ್ ಅಲ್ಲಿ. ಕೊರೋನಾ ಆರ್ ನೋ ಕೊರೋನಾ, ನಾನು ವಿದೌಟ್ ಮಾಸ್ಕ್ ಹಾಕೊಂಡ್ರು, ಜಸ್ಟ್ ಒಂದ್ ಪೋನಿ ಟೇಲ್ ಅಥವಾ ಬನ್ ಹಾಕೊಂಡು ರೆಗ್ಯುಲರ್ ಆಗಿ ಹೋದ್ರೆ 10% ವಿಲ್ ರೆಕಗ್ನೈಸ್ ಮಿ, 90% ವಿಲ್ ಎಲ್ಲೋ ನೋಡಿದೀವಿ, ಓಕೆ ತಿಂತಾ ಇರೋಣ, ಇದಿರುತ್ತೆ. ನನ್ನ ಲೈಫಲ್ಲಿ ಯಾವತ್ತು ಇದು ಒಂದು ಒಬ್ಸ್ಟ್ರಕ್ಷನ್ ಅಂತ ನಾನು ಆಚೆ ಸ್ಟೆಪ್ ಆಗಿದ ತಕ್ಷಣ ಓ ಮೈ ಗಾಡ್ ದ ಹೋಲ್ ಸಿಟಿ ವಿಲ್ ಬರ್ಸ್ಟ್ ಇನ್ ಟು ಶ್ರದ್ಧಾ ಶ್ರೀನಾಥ್ ಆಚೆ ಬಂದ್ಬಿಟ್ರು, ಓ ಮೈ ಗಾಡ್, ಆ ತರ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬೂಕನ ಕೆರೆಗೆ ಯಾವಾಗ್ಲಾರು ಹೋಗಿದ್ದೀರಾ? ಒಂದೇ ಒಂದ್ಸತಿ. ಮಂಡ್ಯ ಮತ್ತು ಮಳವಳ್ಳಿ ಭಾಗದ ಎಲ್ಲ ಅಣ್ಣ ಮಗಳೇ ಕೇಳಿಸ್ಕೊಂಬಿಡಿ, ಬಿಕಾಸ್ ಬೂಕನ ಕೆರೆಯ ಹೆಣ್ಣುಮಗಳು ಶ್ರದ್ಧಾ ಶ್ರೀನಾಥ್. ಹೋಗಿದ್ದೀರಾ? ಹಳ್ಳಿಗೆ ಹೋಗಿದ್ದೀರಾ? ಹೋಗಿದ್ದೀನಿ ಒಂದೇ ಒಂದ್ಸತಿ. ಐ ಥಿಂಕ್ ನಮ್ ತಾತನ್ ಕಸಿನ್ ಡಿಸ್ಟೆಂಟ್ ರಿಲೇಷನ್ ಅಲ್ಲಿ ಇನ್ನೂ ಇದಾರೆ. ಚಿಕ್ಕ ಮನೆ ಅಂದ್ರೆ ಹಳೇ ಮನೆ, ಎಷ್ಟೋ ವರ್ಷದಿಂದ ಗೊತ್ತಿಲ್ಲ, ತೊಟ್ಟಿ ಮನೆ ನಂಗೆ ಐ ವಾಸ್ ನಾಟ್ ಗೆಟಿಂಗ್ ದ ವರ್ಡ್, ತೊಟ್ಟಿ ಮನೆ ತರ ಹೋಗಿದ್ದೀನಿ. ಅಲ್ಲಿ ಕೂತ್ಕೊಂಡು ವಾವ್ ಎಷ್ಟು ಚೆನ್ನಾಗಿದೆ ಮನೆ, ಓಕೆ ಹೀಗಿರ್ತಿತ್ತಾ ಅಂದ್ರೆ ಆ ಕನೆಕ್ಷನ್ ಇಲ್ವಲ್ಲ ಆ ಊರಿಗೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಪರ್ಸನಲ್ ಫೀಲಿಂಗ್ಸ್ ಅದು. ಬಟ್ ನಮ್ ತಾತನ ಹೆಸರಿಂದ ಬಿ ಬರ್ತಿತ್ತು, ಸೊ ಹಿ ವಾಸ್ BC. ನಮ್ ಫಾದರ್ ಅದನ್ನ ಹಾಕ್ಲಿಲ್ಲ, ಹಿ ಇಸ್ ಜಸ್ಟ್ ಶ್ರೀನಾಥ್ ಸತ್ಯನ್. ಬಟ್ ಇದೆ, ಇಟ್ ಇಸ್ ಇನ್ ಅವರ್ ಆನ್ಸೆಸ್ಟ್ರಿ. ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರು ಹಾಗೆ ಇರೋದು, BS ಯಡಿಯೂರಪ್ಪನವರು ಅಂತ, ಬೂಕನಕೆರೆ ಯಡಿಯೂರಪ್ಪನವರು ಅಂತಾನೆ ಇರೋದು. ಅವ್ರ ತಂದೆ ಇಂದ ಇದೆ, ಬಟ್ ಸ್ಟಿಲ್ ನನ್ ಗೋಲ್ ಇದು, ನೆಕ್ಸ್ಟ್ ಗೋಲ್ ಇದು, ನೆಕ್ಸ್ಟ್ ಗೋಲ್ ಇದು ಅಂತ ಯಾವಾಗ್ಲೂ ಇಟ್ಕೋತೀರಾ ಇಲ್ವಾ? ಇರತ್ತೆ. ಓಕೆ, ಅದನ್ನ ಎಷ್ಟು ಸೀರಿಯಸ್ ಆಗಿ ಪರ್ಸೂ ಮಾಡ್ತೀನಿ ಅದು ಅದ್ರ ಬಗ್ಗೆ ಅಷ್ಟಿಲ್ಲ. ಬಟ್ ಡೆಫಿನೆಟ್ಲಿ ಗೋಲ್ಸ್ ಏನಂದ್ರೆ, ಐ ವಾಂಟ್ ಟು ಬಿ ಅ ರೆಲೆವೆಂಟ್ ಆಕ್ಟರ್. ಇಂಥವ್ರ ಜೊತೆ ಆಕ್ಟ್ ಮಾಡ್ಬೇಕು. ಹಿಂದಿನಲ್ಲಿ ಐ ಥಿಂಕ್ ಕೆಲವರು ಆಕ್ಟರ್ಸ್ ಇದಾರೆ, ಲೈಕ್ ನವಾಜುದ್ದೀನ್ ಸಿದ್ದಿಕಿ, ರಾಜ್ಕುಮಾರ್ ರಾವ್. ಬಿಕಾಸ್ ನಾನು ಹಿಂದಿನಲ್ಲಿ ವರ್ಕ್ ಮಾಡಿಲ್ಲ. ಹಿಂದಿನಲ್ಲಿ ವರ್ಕ್ ಮಾಡಿದ್ರೆ ಇಟ್ ವುಡ್ ಬಿ ಅಮೇಸಿಂಗ್. ಇವ್ರ ಜೊತೆ ಒಂದು ಚಾನ್ಸ್ ಸಿಕ್ಕಿದ್ರೆ there's such a beautiful exchange of energies now. ಇಂಥವ್ರ ಜೊತೆ ಈ ಕ್ಯಾಲಿಬರ್ ಆಕ್ಟರ್ ಜೊತೆ ವರ್ಕ್ ಮಾಡಿದಾಗ, ಲೈಕ್ ಐ ವಾಸ್ ಸೇಯಿಂಗ್, ಯು ಗೆಟ್ ಟು ಇಂಟರಾಕ್ಟ್ ವಿತ್ ದೆಮ್. ಅವ್ರ ಫಾರ್ಮುಲಾ ಏನು, ಅವ್ರ ಅಪ್ರೋಚ್ ಏನು ಆಕ್ಟಿಂಗ್ ಟುವರ್ಡ್ಸ್ ಆಕ್ಟಿಂಗ್, ಅದೆಲ್ಲ ಇಟ್ಸ್ ಪ್ರೈಸ್ಲೆಸ್. ಅದು ಯಾವ ಬುಕ್, ಯಾವ ಯೂಟ್ಯೂಬ್ ಟ್ಯುಟೋರಿಯಲ್ ಇಂದ ನಮಗೆ ಗೊತ್ತಾಗಲ್ಲ. There's no college, no school that can teach you that. So it's very precious and I want to do. ನಿಮ್ ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ? I want to be a teacher. ಇದ್ಯಾವ್ದಿದು? ನಿಜವಾಗ್ಲೂ ನಮಗೆ ಗೊತ್ತಿರೋ ಸಿನಿಮಾ ಅನನ್ಯ ಟೀಚರ್ ಮಾತ್ರ.
Okay. ಆಕ್ಚುಲಿ ಐ ಮೀನ್ ನಮ್ಮ ಅಮ್ಮ ಟೀಚರ್ ಆಗಿದ್ರು, Oh, ಫುಲ್ okay. ಲೈಫ್ ಅವರು ಟೀಚರ್ ಆಗಿ ಇದ್ ಮಾಡಿದ್ರು. ಸೊ ಅಂಡ್ ಐ ರಿಯಲಿ ಲವ್ ಚಿಲ್ಡ್ರನ್. Okay. ಅಂಡ್ ಐ ಫೀಲ್ ದಟ್ ಮಕ್ಕಳ ಜೊತೆ ನಾವು ಹೇಗ್ ಬಿಹೇವ್ ಮಾಡ್ತೀವೋ, ಅವ್ರ ಜೊತೆ ಹೇಗ್ ಮಾತಾಡ್ತೀವೋ, ಅದು ತುಂಬಾ ಇಂಪಾರ್ಟೆಂಟ್ ಅಂಡ್ ಇಟ್ ಶೇಪ್ಸ್ ದೆಮ್ ಆಸ್ ಇಂಡಿವಿಜುವಲ್ಸ್. Okay. ಸೊ ನನಗೆ ಐ ವಾಂಟ್ ಟು ಟೀಚ್, ನನಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಯಾವ್ದು ಹೇಳ್ಕೊಡ್ಬೇಕು. ಸಬ್ಜೆಕ್ಟ್, ಯಾವ್ದು ಫೇವರೇಟ್ ಸಬ್ಜೆಕ್ಟ್? ಐ ಥಿಂಕ್ ಥಿಯೇಟರ್, ಓ, ಐ ಥಿಂಕ್ ಪರ್ಫಾರ್ಮೆನ್ಸ್ ಆರ್ಟ್ಸ್. ರಂಗಭೂಮಿ. ಹೌದು, ಈ Okay. ಒಂದು ಹಾ ಇದೇ, ಬಿಕಾಸ್ ಐ ಥಿಂಕ್ ಇದರಲ್ಲೇ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ, ಹಾಗಾಗಿ ದಿಸ್ ವುಡ್ ಬಿ ದ ಬೆಸ್ಟ್. ಎನಿ ಡ್ರೀಮ್ ಪ್ಲೇಸ್ ಅಲ್ಲಿಗೆ ಹೋಗ್ಬೇಕು ಬಕೆಟ್ ಲಿಸ್ಟ್ ಅಲ್ಲಿ? ಹೌದು, ನನಗೆ ಈಜಿಪ್ಟಿಗೆ ಹೋಗ್ಬೇಕು. ಈಜಿಪ್ಟಿಗೆ ಹೋಗ್ಬೇಕು ಏಕೆ ಅಂತ? ಏನು ಸ್ಪೆಷಲ್? ಅಂದ್ರೆ ಆ ಪಿರಮಿಡ್ಸ್ ನೋಡಕ್ ನೋಡಕ್ ಹೋಗ್ಬೇಕು. ಹೋಗ್ಬೇಕು. ಅದು ಹೇಗಪ್ಪ ಆ ತರದೊಂದು ಅಷ್ಟು ದೊಡ್ಡ ಸ್ಟ್ರಕ್ಚರ್, ಇಷ್ಟು ದೊಡ್ಡ ದೊಡ್ಡ ಬ್ಲಾಕ್ಸ್ ಆಫ್ ರಾಕ್ಸ್ ನ ಇಟ್ಕೊಂಡು ಮಾಡಿದ್ರು. ಇಟ್ಸ್ ಜಸ್ಟ್ ಫ್ಯಾಸಿನೇಟ್ಸ್ ಮೀ. 7 ವಂಡರ್ಸ್ ಯಾವ್ದಾರು ನೋಡಿದೀರಾ? ಬರೀ ನಮ್ ತಾಜ್ ಮಹಲ್ ನ ನೋಡಿದೀನಿ, ಆಗ್ರಾ. ಓಕೆ. ಐಫಿಲ್ ಟವರ್ ನೋಡಿದೀನಿ ಅಷ್ಟೇ. ಟ್ರಾವೆಲ್ ಅಂತೂ ತುಂಬಾನೇ ಮಾಡಬೇಕು, ಬರೀ ಈಜಿಪ್ಟ್ ತನಕ ಲಿಮಿಟೆಡ್ ಆಗಿಲ್ಲ. ಐ ರಿಯಲಿ ವಾಂಟ್ ಟು ಟ್ರಾವೆಲ್ ಅಂಡ್ ಪುಷ್ ಮೈ ಸೆಲ್ಫ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಟ್ರಾವೆಲ್ ಮಾಡೋರ್ಗೆಲ್ಲ ಒಂದು ಯಾವಾಗ್ಲೂ ಒಂದು ಹಾಬಿ ಏನಿರುತ್ತೆ ಅಂದ್ರೆ ಲಿಸಿಂಗ್ ಮ್ಯೂಸಿಕ್. ಸಂಗೀತ Right. ಕೇಳೋರು ಟ್ರಾವೆಲ್ ಮಾಡೋದಕ್ಕೂ ತುಂಬಾ ಹೌದು. ಅವಿನಾಭಾವ ಸಂಬಂಧ ಅದು ಯಾವಾಗ್ಲೂ ಹೌದು, ಕೂಡ. ಹೌದು. Do you? Yes, absolutely. I mean, music is a very important part of my life. And ಏನೇ ಮಾಡ್ತಿದ್ರು ನನಗೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಇರಬೇಕು. ಲೈಕ್ ನನಗೆ ಮನೆ ಸಾರಿಸೋದು, ಗುಡ್ಸೋದು ಇದೆಲ್ಲ ಆವಾಗ ಮಾಡ್ಬೇಕಲ್ಲ, ಲಾಕ್ ಡೌನ್ ಇದ್ದಾಗ. ಮಾಡ್ತೀರಾ? ಹೌದು, ಆಫ್ ಕೋರ್ಸ್ ಓ, ಓಕೆ. ಮಾಡ್ಲೇಬೇಕು. ಅಮ್ಮ ವಿಲ್ಸೆ ಶ್ರದ್ಧಾ ಮನೆ ಒರೆಸು, ಹಾ, ಶ್ರದ್ಧಾ ಅಷ್ಟೇ. ಪಾತ್ರೆ ತೊಳಿ, ಅಷ್ಟೇ. ಶ್ರದ್ಧಾ ಕ್ಲೀನ್ ಮಾಡು. ಡೆಫಿನೆಟ್ಲಿ. ಇದು ಅಂದ್ರೆ Okay. ಆಸ್ ಎನ್ ಅಡಲ್ಟ್ ಐ ಫೀಲ್ ದಟ್ ಹಾ. ಅದು ಹೇಳೋ ಇದು ಇರಲ್ಲ, ಹ್ಮ್. ಮಾಡ್ಬೇಕು, ನಾನೇ Okay. ಮಾಡ್ಕೊಂಡ್ಬಿಡ್ತೀನಿ. Okay. ಮದ್ವೆ ಯಾವಾಗ? ಐ ಥಿಂಕ್ 2-3 years. ಇನ್ನೂ 2-3 ಇಯರ್ಸ್? ಐ ಮೀನ್ ಐ ಹ್ಯಾವ್ ಸಮನ್ ಇನ್ ಮೈ ಲೈಫ್. ಓಕೆ. 3 ವರ್ಷನೂ ಇರ್ಬೋದು, 1 ವರ್ಷನೂ ಇರ್ಬೋದು, 6 ತಿಂಗಳಲ್ಲೂ 6 ತಿಂಗಳಲ್ಲಿ ಆಗಲ್ಲಪ್ಪ. ಓ ಮೈ ಗಾಡ್, ತುಂಬಾ ದೊಡ್ಡ ವಿಷಯ ಇದು. 6 ತಿಂಗಳಲ್ಲಿ ಆಗಲ್ಲ. ನನ್ಗೆ ಮೊದಲನೇ ಅಶ್ವಿನಿ ದೇವತೆಗಳು ತಥಾಸ್ತು ಅಂದ್ಬಿಡ್ತಾರೆ. ಅಯ್ಯೋ ಪ್ಲೀಸ್, ನನ್ಗೆ ಮೆಂಟಲಿ ನನ್ಗೆ ರೆಡಿ ಆಗ್ಬೇಕು ಮದ್ವೆ. ಬಿಕಾಸ್ ಇನ್ ಮೈ ಹೆಡ್ ಮದ್ವೆ ಇಸ್ ವೆರಿ ಇಂಟಿಮಿಡೇಟಿಂಗ್. ಒಂಥರ ಇಟ್ಸ್ ಮ್ಯಾಟರ್ ಆಫ್, ನಂಗೆ ಭಯ ಸ್ವಲ್ಪ. ಸೊ ಹುಡುಗ ಸಿಕ್ಕಿದ್ದಾಯ್ತು, ಇನ್ ಮದ್ವೆ ಆಗೋದು ಒಂದೇ ಬಾಕಿ. ಅಷ್ಟೇ. ಸೊ ಶ್ರದ್ಧಾ ಇಸ್ ಎಂಗೇಜ್ಡ್. ಐ ಆಮ್ ನಾಟ್ ಎಂಗೇಜ್ಡ್, ಐ ಆಮ್ ಕಮಿಟೆಡ್. ಕಮಿಟೆಡ್. ಕರೆಕ್ಟ್. That's true. ಶ್ರದ್ಧಾ ಇಸ್ ಕಮಿಟೆಡ್. Yes. ಸೊ ಇನ್ನೇನು ಯಾರು ಅಪ್ಲಿಕೇಶನ್ ಹಾಕೋ ಚಾನ್ಸೇ ಇಲ್ಲ. ಹೌದು, ಚಾನ್ಸ್ ಇಲ್ಲ. ಆಲ್ ಎಂಟ್ರೀಸ್ ಕ್ಲೋಸ್. ಎನಿ ಡ್ರೀಮ್ ಪ್ಲೇಸ್ ಟು ಗೆಟ್ ಮ್ಯಾರಿ? ಆ ಜಾಗಕ್ಕೆ ಹೋಗಿ, ಬಿಕಾಸ್ ದೊಡ್ಡವರೆಲ್ಲ ಹಂಗೆ ಅಲ್ಲಮ್ಮ, ಅಲ್ಲೆಲ್ಲೋ ಹೋಗಿ ಇನ್ನೆಲ್ಲೋ ಮದುವೆ ಆಗ್ಬಿಡ್ತಾರೆ. ಸೊ ಹಾಗಾಗಿ ಅಲ್ಲೋಗಿ ಮದುವೆ ಆಗ್ಬೇಕು ನಾನು. ನಾನು ಕೋರ್ಟ್ಗೆ ಹೋಗಿ ಮದ್ವೆ ಆಗ್ಬಿಡ್ತೀನಪ್ಪ, ಅದೇ ನನ್ನ ಡ್ರೀಮ್ ಪ್ಲೇಸ್. ಸಿ ಹೆಂಗಿದೆ ಅಂತ, ಕಟ್ಟಕಟ್ಟಿ ಅಂದ್ರೆ ಕೋರ್ಟ್ಗೆ ಹೋಗಿ ಮದುವೆ ಆಗೋದು ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಅಂತಾರಲ್ವಾ? Register marriage. ಹಾ, ಓಕೆ, ಹಂಗೇಳಿ. ಅಂದ್ರೆ ನನ್ಗೆ ಸುಮ್ನೆ ಒಂದು 1000 ಜನನ ಕರೆದು ನನ್ಗೆ ಆಗಲ್ಲ. ಇಟ್ ಇಸ್ ಅ ವೆರಿ ಇಂಟಿಮೇಟ್ ಮೂಮೆಂಟ್ ಆಫ್ ಮೈ ಲೈಫ್, ತುಂಬಾ ಪ್ರೈವೇಟ್ ಮೂಮೆಂಟ್. ಅಂಡ್ ನನಗೆ ಐ ಆಮ್ ನಾಟ್ ಅ ಬಿಲೀವರ್ ಆಫ್ ರಿಚುವಲ್ಸ್. ಐ ವಾಂಟ್ ಅ ವೆರಿ ಸಿಂಪಲ್ ಫಸ್ಟ್ ಫ್ರೀ ವೆಡ್ಡಿಂಗ್. ಆಕ್ಚುಲಿ ವೆರಿ ಗುಡ್ ಅದು. ನಿಜವಾಗ್ಲೂ ಈ ಥಾಟ್ಗೆ ನಿಮ್ಮ ಮೇಲಿರೋ ಗೌರವ ಇನ್ನೊಂದು ಲೆವೆಲ್ ಜಾಸ್ತಿ ಆಯ್ತು ನನ್ನ ಕಡೆಯಿಂದ. ಹೌದು, ನಾವು ಮದ್ವೆಗೆ ಲೆಟ್ಸ್ ಸೇ 500 ಜನರನ್ನ ಕರೀತೀವೋ, ಅದ್ರ ಬದಲು ಆ ಯಾರೋ 500 ಜನ ಅಥವಾ 1000 ಜನನ ನೀವು ನಿಮ್ಗೆ ಗೊತ್ತಿಲ್ಲದೆ ಇರೋರ್ನ ನೀವು ಊಟ ಬಡಿಸಿ, ಹೂ ನೀಡ್ ದಟ್ ಫುಡ್, ಹೂ ಕುಡ್ ಡೂ ವಿತ್ 1 ಗುಡ್ ಮೀಲ್, ಹೂ ಡೋಂಟ್ ಗೆಟ್ ಟು ಸೆಲೆಬ್ರೇಟ್. ಯಾಕೆಂದ್ರೆ ಈ 500 ಜನ ಬಂದು ಯೂಶಲಿ ನಾವು ಮದ್ವೆಗೆ ಹೋದಾಗ ಅದು ಚೆನ್ನಾಗಿತ್ತು, ಅದು ಓಕೆ ಆಗಿತ್ತು, ಎವ್ರಿ ಒನ್ ಪಾಸಸ್ ಕಾಮೆಂಟ್ಸ್, ನೋ ಒನ್ ರಿಯಲಿ ಅಪ್ರಿಶಿಯೇಟ್ಸ್ ದಟ್ ಫುಡ್, no one really appreciates that moment. Oh my God, Shraddha is getting married. Hage, if you just go to an orphanage or you feed 500,000 people or somewhere, I think that would mean they would be really happy. They would bless you. ನಿಮ್ಮೆಲ್ಲಿರೋ ಗೌರವ ಜಾಸ್ತಿ ಆಯ್ತು. ಅಂಡ್ ವೆರಿ ವೆರಿ ಸೂಪರ್ ಥಾಟ್ ಇದು ಆಕ್ಚುಲಿ. Thank you. ಆಕ್ಚುಲಿ ಈ ಕರೋನಾ ಸಂದರ್ಭದಲ್ಲಿ ಶ್ರದ್ಧಾ ಕೂಡ ತುಂಬಾ ಕಡೆ ಅವರೇ ಹೋಗಿದ್ದಾರೆ, ಆನ್ ಗ್ರೌಂಡ್ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ಊಟವನ್ನ ಬಡಿಸಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ ಶ್ರದ್ಧಾ ಅಂತ, ಬಿಕಾಸ್ ಒಂದು ಮಾಸ್ಕ್, ಏನೋ ಜೀನ್ಸ್ ಪ್ಯಾಂಟ್, ಒಂದು ಶರ್ಟ್ ಹಾಕೊಂಡು ಹೋಗು ಒಂದು ಟೀಮ್ ಇದ್ದಾರೆ, ಅವರೆಲ್ಲರೂ ಹೋಗಿ ಸರ್ವ್ ಮಾಡಿ ಬರ್ತಾರೆ. ಶ್ರದ್ಧಾ, ಹ್ಯಾಟ್ಸ್ ಆಫ್ ಟು ಯು ಶ್ರದ್ಧಾ. ಥ್ಯಾಂಕ್ ಯು. ನಂಗೆ ಬಹಳ ಖುಷಿ ಆಗೋದು ಏನ್ ಗೊತ್ತಾ, ಈ ಹೆಣ್ಮಗಳ ಮೇಲೆ ಒಂದು ನಾವು ಯಾವಾಗಲೂ ದೇಶ ಕಾಯೋ ಸೈನಿಕರಿಗೆ ದೊಡ್ಡ ಸಲ್ಯೂಟ್ ಮಾಡ್ತೀವಿ, ನಮಗೆ ಅನ್ನ ಕೊಡೋ ರೈತನಿಗೂ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಬಿಕಾಸ್ ಅವರಿಬ್ಬರನ್ನ ಇನ್ಯಾರೂ ಮ್ಯಾಚ್ ಮಾಡೋಕ್ಕೆ ಯಾವುದೇ ಸಂದರ್ಭದಲ್ಲೂ ಸಾಧ್ಯನೇ ಇಲ್ಲ. ಶ್ರದ್ಧಾ ಅವರ ರೈಟ್ ಲೆಗ್ ಆಂಕಲ್ ಹತ್ರ ಅವರ ತಂದೆಯ ರೆಜಿಮೆಂಟ್ ನ ಒಂದು ಲೋಗೋನ ಅವರು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ವಾವ್,
ಏನದು ಹೆಸರೇನದು? ಕುಮಾವ್ ರೆಜಿಮೆಂಟ್. ಕುಮಾವ್ ರೆಜಿಮೆಂಟ್. ನಮ್ಮ ಅಪ್ಪ ಅಲ್ಲಿ ಸರ್ವ್ ಮಾಡಿದ್ದು, ಅದಕ್ಕೆ ಸೇರಿದ್ದು. ಅಂಡ್ ಅಷ್ಟು ವರ್ಷ ಅವರು ಕುಮಾವ್ ರೆಜಿಮೆಂಟ್ ನ ಅಲ್ಲಿ ಸರ್ವ್ ಮಾಡಿದ್ದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹಿಮ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೀ. ಹಾಗಾಗಿ ಏನೋ ವಾಟ್ ಇವತ್ತು ನಾನು ಮಿಸ್ ಮಾಡ್ಕೊಂಡ್ರೆ ತುಂಬಾ ನೀವು ಬಂದಾಗಿಂದ ಏನು ನಿಮ್ಮ ಮುಖದಲ್ಲಿ ಏನೋ ಇರ್ಬೇಕಾಗಿದ್ದಿಲ್ಲ. ಓ ಗಾಡ್, ನೀವು ಹೇಳಿದ ತಕ್ಷಣ ನನ್ಗೆ ಬಂತು ಅಥಾಟ್ ಓಕೆ ಮೂಗುತಿ. ನಾವೆಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಕರೆಯೋದೇನಪ್ಪಾ ಅಂದ್ರೆ ಮೂಗುತಿ ಸುಂದರಿ ಅಂತ. ಅಂದ್ರೆ ಅವ್ರಿಗೆ ಮೂಗ್ ಬಟ್ಟು ಅದು ಸ್ಟಡ್ಡಾರು ಹಾಕ್ಲಿ ರಿಂಗಾರು ಹಾಕ್ಲಿ ಏನ್ ಶ್ರದ್ಧಾ ಅಷ್ಟೊಂದು ಸ್ಪೆಷಲ್ ನಿಮ್ದು. ಹೌದು, ಕೆಲವು ಸತಿ ನಾನು ಏರ್ಪೋರ್ಟಿಗೆ ಹೋಗ್ತೀನಿ ಗೊತ್ತಾ, ಇದು ಪ್ರೀ ಕೊರೋನಾ ಅಂತ ಅನ್ಕೊಳ್ಳಿ, ಮೂಗ್ಬಟ್ಟು ಹಾಕೊಂಡಿಲ್ಲ ಅಂದ್ರೆ ಜನ ಹಿಂಗೆ ಪಾಸ್ ಆಗ್ತಾ ಇರ್ತಾರೆ, ಯಾರಂತ 2 ಸತಿನೂ ನೋಡಲ್ಲ. ಓಕೆ, ಮೂಗ್ಬಟ್ಟು ಹಾಕಿದ ತಕ್ಷಣ ಏನೋ ಒಂದು ಅದೇ ನನ್ನ ಐಡೆಂಟಿಫಿಕೇಶನ್ ಅಂತ ನನ್ಗೆ ಅನ್ಸ್ಬಿಡತ್ತೆ. ಅದ್ ನೋಡಿದ ತಕ್ಷಣ ಶ್ರದ್ಧಾ ಶ್ರೀನಾಥ್ ಅಲ್ವಾ, ಶ್ರದ್ಧಾ ಶ್ರೀನಾಥ್ ಅಲ್ವಾ. ಸೊ ದೆನ್ ಐ ರಿಯಲೈಸ್ ನನ್ನ ಮುಖ ವಿತ್ ಅಂಡ್ ವಿತೌಟ್ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ. ಅಟ್ಲೀಸ್ಟ್ ಫ್ಯಾನ್ಸ್ ಅಂದ್ರೆ ನನ್ನ ನೋಡಿರೋರು ಮೂಗ್ಬಟ್ಟು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ರೆಕಗ್ನಿಷನ್ ಬಂದ್ಬಿಡತ್ತೆ. ಬಟ್ ಅದಿಲ್ಲದೆ ಇದ್ರೆ ಐ ಡೋಂಟ್ ಲುಕ್ ಲೈಕ್ ಆ ಯು ಟರ್ನ್ ಹುಡುಗಿ ಅಥವಾ ಆ ಶ್ರದ್ಧಾ. ಯಾಕೆ ಇವತ್ತು ಹಾಕೊಂಬಂದಿಲ್ಲ ಮೂಗ್ಬಟ್ನ? ಸಾರಿ 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 ಬರ್ತೋದೆ. ಬಟ್ ಹೌದು, ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದ್ದೀರಾ. ಹೇಗ್ ಕಳೆದ್ವಿ ನಾವು ಈ 1 ಗಂಟೆ ನಿಮ್ ಜೊತೆ ಮಾತಾಡ್ತಾ ಅಂತ. ನಿಜವಾಗ್ಲೂ ಟೈಮ್ ಫ್ಲೈಸ್ ಅಂತೀವಲ್ಲ, ಇದಕ್ಕೆ ಅಂತ ಅನ್ಸುತ್ತೆ. ಸೋ ನೈಸ್, ಐ ಆಮ್ ಫೀಲಿಂಗ್ ರಿಯಲಿ ಪ್ರೌಡ್. ನಮ್ ಕನ್ನಡದ ಹೆಣ್ಮಗಳು ಇಷ್ಟೆಲ್ಲ ಮಿಂಚ್ತಾ ಇದ್ದಾರೆ, ಇಷ್ಟೆಲ್ಲ ಅವ್ರಿಗೆ ಅವಕಾಶ ಸಿಗ್ತಾ ಇದೆ, ಅವ್ರು ಬೆಳೀತಾ ಇದಾರೆ ಅಂತ ಹೇಳ್ಕೊಳಕ್ಕೆ ಬಹಳ ಖುಷಿ ಪಡ್ತೀವಿ. ಇವತ್ತು ನನ್ನ ಶೋಗೆ ಬಂದಿದ್ದಕ್ಕೆ ಇಡೀ 6 ಕೋಟಿ ಕನ್ನಡಿಗರ ಪರವಾಗಿ ನಾನಂತೂ ನಿಮ್ಗೊಂದು ಕೋಟಿ ನಮಸ್ಕಾರ. ಅಯ್ಯೋ ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನ ಆಗಿತ್ತು ಈ ತರ ಇಂಟರ್ವ್ಯೂ ಕೊಟ್ಟು, ಈ ತರ ನನ್ನ ಲೈಫಲ್ಲಿ ಏನ್ ನಡೀತಿದೆ ಅಂತ ಅದ್ರ ಬಗ್ಗೆ ಮಾತಾಡೋದು. ಹೋಪ್ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದ್ದೆ? ಅಬ್ಸಲ್ಯೂಟ್ಲಿ ನಾಟ್, ಅಬ್ಸಲ್ಯೂಟ್ಲಿ ನಾಟ್. ಈ ಇಂಟರ್ವ್ಯೂ ನೋಡಿದ್ರೆ ಜನರಿಗೆ ಗೊತ್ತು, ಓಕೆ ಶ್ರದ್ಧಾ ಶ್ರೀನಾಥ್ ಇದ್ದಾರೆ, ಇದೆಲ್ಲ ಮಾಡ್ತಿದ್ದಾರೆ, ಅಂಡ್ ದಿಸ್ ಇಸ್ ಹೌ ಶಿ ಇಸ್. ಸೊ ಯಾ, ಐ ಆಮ್ ಸೋ ಹಂಬಲ್ಡ್ ಮತ್ತು ಹಾನರ್ಡ್ ಕೂಡ. ಥ್ಯಾಂಕ್ ಯು. ಆಫ್ ಕೋರ್ಸ್ ನಿಮ್ಮನ್ನು ಮಿಸ್ ಮಾಡ್ಕೊಳಕ್ಕೆ ನಾವು ಇಷ್ಟಪಡಲ್ಲ. ನಿಮ್ಮನ್ನು ಮತ್ತೆ ಮತ್ತೆ ಬೆಳ್ಳಿತೆರೆಯಲ್ಲಿ ನೋಡಿ ಖುಷಿ ಪಡಬೇಕು ಅಂತ ನಾವು ಕೂಡ ಕಾಯ್ತಿದ್ದೀವಿ. ಅಂಥ ಪಾತ್ರಗಳು ನಿಮಗೆ ಬರಲಿ ಅನ್ನುವ ಆಸೆ ನಮ್ಮ ಕಡೆಯಿಂದನೂ ಇದೆ, ಬಿಕಾಸ್ ನಿಮಗೆ ನೋಡ್ಬೋದಲ್ಲ ಅಂತ. ಎನಿಥಿಂಗ್ ಟು ಸೇ ಲಾಸ್ಟ್ ನಿಮ್ಮ ಅಭಿಮಾನಿಗಳಿಗೆ ನ್ಯೂಸ್ 18 ಕನ್ನಡದ ಮೂಲಕ? ಥ್ಯಾಂಕ್ ಯು ಅಂತ ಹೇಳಬೇಕು. ಇದು ಈಸಿ ಅಲ್ಲ. ಇದು ಒಂದು 5 ವರ್ಷ ಇಂಡಸ್ಟ್ರಿನಲ್ಲಿ ಇರೋದು, ಒಂದು 3 ವರ್ಷ ಆಗಿದೆ ನನಗೆ ಲಾಸ್ಟ್ ಕನ್ನಡ ಫಿಲ್ಮ್ ಮಾಡಿ. ಆದರೂ ನನಗೆ ನನ್ನ ಕನ್ನಡ ಅಭಿಮಾನಿಗಳಿಗೆ ಎಷ್ಟು ಇದಾರೋ ಅಷ್ಟು. ಯು ಟರ್ನ್ ಬಗ್ಗೆ ಮಾತಾಡ್ತೀರಾ, ಆಪರೇಷನ್ ಅಲ್ಮೇಲಮ್ಮ ಬಗ್ಗೆ ಮಾತಾಡ್ತೀರಾ, ಆ್ಯಂಡ್ ಕೇಳ್ತಿರ್ತೀರಾ ಯಾವಾಗ ಮಾಡ್ತೀರಾ ನೆಕ್ಸ್ಟ್. ಅದು ನನಗೆ ಇಟ್ಸ್ ನಾಟ್ ಅ ಬಾದರ್. ಇಟ್ಸ್ ನನಗೆ ಗೊತ್ತು ನಿಮ್ಮ ಕಡೆಯಿಂದ ಇಟ್ಸ್ ಜಸ್ಟ್ ಲವ್ ಆ್ಯಂಡ್ ಯು ಆರ್ ಆಸ್ಕಿಂಗ್, ಯು ವಾಂಟ್ ಟು ಸಿ ಮಿ ಅಗೇನ್ ಆನ್ ಸ್ಕ್ರೀನ್ ಐ ಥಿಂಕ್, ಆ್ಯಂಡ್ ಹಾಗಾಗಿ ಕೇಳ್ತೀರಾ. ಸೊ ಐ ರಿಯಲಿ ಹೋಪ್, ಐ ರಿಯಲಿ ಹೋಪ್ ದ್ಯಾಟ್ ನಾನು ಬೇಗ ಒಂದು ಕನ್ನಡ ಫಿಲ್ಮ್ನ ಅನೌನ್ಸ್ ಮಾಡ್ತೀನಿ. ಐ ರಿಯಲಿ ಹೋಪ್. ಟು ದ ರೈಟರ್ಸ್, ಪ್ಲೀಸ್ ನನಗೆ ಒಂದು ಒಳ್ಳೆ ಪಾತ್ರ ಕೊಡಿ, ರೈಟರ್ಸ್, ಡೈರೆಕ್ಟರ್ಸ್. ಬಟ್ ಎಸ್, ಥ್ಯಾಂಕ್ ಯು ಸೋ ಮಚ್. ಈ 5 ವರ್ಷ ಜರ್ನಿ ನಂದು, ಇಟ್ಸ್ ಬಿನ್ ಬ್ಯೂಟಿಫುಲ್ ಆ್ಯಂಡ್ ಐ ರಿಯಲಿ ಹೋಪ್ ಇಟ್ ಕಂಟಿನ್ಯೂಸ್. ವೈಟಿಂಗ್. ಎಸ್, ಕೀಪಿಂಗ್ ಫಿಂಗರ್ ಕ್ರಾಸ್. ಅಬ್ಸಲ್ಯೂಟ್ಲಿ. ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಶ್ರದ್ಧಾ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಮತ್ತೆ ಮಗದೊಂದು ಸ್ಪೆಷಲ್ ಸೂಪರ್